ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಆ ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಚಿರತೆಯ ತೋಳವನು, ಸಿಂಹದ ಕಣ್ಣವನು, ಹುಲಿಯನ್ನು ಮಣಿಸುವನು, ಮನುಕುಲದ ಸತ್ಪುರುಷ ವೀರಪ್ಪ ನಾಯಕನು. ಎಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಸ್, ಓಕೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಇನ್ನು ಕೆಲವು ದಿನಗಳಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡೇವಿ. ಈ ಗುರುವಂದನಾ ಕಾರ್ಯಕ್ರಮದೊಳಗೆ ಎಲ್ಲ ಟೀಚರ್ಗೆ ಸನ್ಮಾನ ಮಾಡುವುದರ ಜೊತೆಗೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ ಸಂತೋಷ್ ಲಾಡ್ ಸರ್ ಅವರು ಬರ್ತಾರ. ಮತ್ತು ವಿವಿಧ ಸ್ಥಳಗಳಿಂದ ಗೌರ್ಮೆಂಟ್ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಹೆಂಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಟೀಚರ್ಗಳು ಬರಕತ್ತಾರ. ಆ ಡೇಟನ್ನು ನಾವು ಇನ್ನು ಕೆಲವು ದಿನಗಳಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಅನೌನ್ಸ್ ಮಾಡ್ತೀವಿ. ಆ ಒಂದು ಉದ್ದೇಶಕ್ಕಾಗಿ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಅವತ್ತೇನು ಮಾಡ್ಬೇಕಂದ್ರೆ ಬರಬೇಕು. ಬಂದ್ರಿ ಅಂತಂದ್ರೆ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಎಕ್ಸ್ಪರ್ಟ್ ಟೀಚರ್ಗಿಂತ ಕಲಿಯುವುದರ ಜೊತೆಗೆ ಮತ್ತು ಆ ಒಂದು ದಿನ ಸರ್ ಒಂದು ಹೊಸ ಪ್ರಾಜೆಕ್ಟನ್ನು ಅನೌನ್ಸ್ ಮಾಡ್ತಾರ. ಎಲ್ಲ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏನ್ರಿ ಅನುಕೂಲ ಮಾಡ್ತಾರ. ಆ ಒಂದು ಉದ್ದೇಶಕ್ಕಾಗಿ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಏನು ಮಾಡೋದಪ್ಪ ಅಂತಂದ್ರೆ ಕರ್ಕೊಂಡು ಬರ್ಬೇಕು. ಹೌದಲ್ರಿ? ಇನ್ನು ಒಂದಿಷ್ಟು ದಿನದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಸೊ ದಟ್ ಆದ ಕಾರಣದಿಂದ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಅವತ್ತು ಬಂದ್ರಿ ಅಂತಂದ್ರೆ ನಾವು ಇಷ್ಟು ದಿನ ಪ್ರಯತ್ನ ಮಾಡಿ ನಿಮಗೆ ಕಲಿಸಿದ್ದೇವೆ, ನೀವು ನಮಗೆ ಕೊಡ್ಬೇಕೇನಪ್ಪ ಅಂದ್ರೆ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಬರಬೇಕು. ಓಕೆ, ಎಸ್. ಇನ್ನು ಯಾರಾದರೂ ಆಫ್ಲೈನ್ ಕ್ಲಾಸ್ ತಗೊಳ್ಳೋರಿದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಏನಪ್ಪಾ ಅಂದ್ರೆ ಈಗ ಆಫ್ಲೈನ್ ಕ್ಲಾಸಸ್ಗಳು ಆಲ್ರೆಡಿ ರನ್ ಅದಾವ. 28ನೇ ತಾರೀಕಿದ್ದು ಮುಗಿದತಿ. ಈಗ 10ನೇ ತಾರೀಕಿಗೆ ಬ್ಯಾಚ್. ಇನ್ನೂ ಕೆಲವಷ್ಟು ಅಡ್ಮಿಷನ್ಗಳು ಉಳಿದಾವ 100 ಮಂದಿ ಆಗಕ್ಕೆ. ಆ ಒಂದು ಉದ್ದೇಶಕ್ಕಾಗಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಬೇಗನೆ ಬಂದು ಏನು ಮಾಡ್ಬೇಕಪ್ಪ ಅಂದ್ರೆ ಅಡ್ಮಿಷನ್ ತಗೋಬೇಕು. ಹೌದಲ್ರಿ? ಅಡ್ಮಿಷನ್ ತಗೊಂಡಾದ್ಮೇಲೆ ಇಲ್ಲಿ ಯಾವ ಟೀಚರ್ ಹೇಳಿರ್ತಾರ ನೋಡು ಅದೇ ಟೀಚರ್ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಹೇಳ್ತಾರೆ. ಓಕೆ, ಎಸ್. ಮತ್ತೆ ಸರ್ ಈಗ ಫಸ್ಟಿಗೆ ಒಂದು ವಿಡಿಯೋ ನೋಡಿದ್ರಿ. ಏನ್ರಿ ಸರ್ ಅಂತಂದ್ರೆ ಸರ್ ಗೊತ್ತೈತಿ ಸಂತೋಷ್ ಲಾಡ್ ಸರ್ ಅವರ ಒಂದು ವಿಡಿಯೋ ಅದು. ಹೌದಲ್ರಿ? ಯಾಕ ಅಂತಂದ್ರೆ ನೋಡ್ರಿ, ಇವತ್ತ ಕರ್ನಾಟಕ ರಾಜ್ಯದೊಳಗ ವಿದ್ಯಾರ್ಥಿಗಳು ಏನಾಗಬಾರ್ದಪ್ಪ ಅಂತಂದ್ರೆ ನಿರುದ್ಯೋಗಿಗಳಾಗಬಾರ್ದು. ಒಂದು ಇನ್ನೇನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನ್ ಮಾಡ್ಬೇಕಂದ್ರೆ ಕಲಿಬೇಕು, ಕಲಿತು ತಂದೆ ತಾಯಿಯನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗೌರ್ಮೆಂಟ್ ಜಾಬ್ ಅನ್ನ ಹಿಡಿಯಾಕ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ತರಬೇತಿ ಅನ್ನೋದು ಬೇಕು. ಆ ತರಬೇತಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಇಂತಿಷ್ಟು ಅಮೌಂಟ್ ಬೇಕು. ಹೌದಲ್ರಿ? ಆ ಅಮೌಂಟ್ ಇಲ್ಲದ ಸಲುವಾಗಿ ಕೆಲವೊಂದಿಷ್ಟು ಏನ್ ಮಾಡ್ರಪ್ಪ ಅಂದ್ರೆ ಜನ ಆ ತರಬೇತಿಯನ್ನ ತೆಗೆದುಕೊಳ್ಳುವುದನ್ನ ಬಿಟ್ಟಾರ. ಆ ಒಂದು ಉದ್ದೇಶಕ್ಕಾಗಿ ನಮ್ಮ ಸರ್ ಏನ್ ಮಾಡ್ಯಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಾವೇನ್ ಮಾಡ್ಯಪ್ಪ ಅಂದ್ರೆ KS ಲೆವೆಲ್ ನಿಮ್ಗೆ ಏನ್ ಮಾಡ್ಯಪ್ಪ ಅಂದ್ರೆ ಪಾಠ ಕೊಟ್ಟಿದ್ದೀವಿ, ಅಂದ್ರೆ ಪೋರ್ಷನ್ ಮುಗಿಸಾಕ್ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಹೈ ನಾಲೆಜ್ ಇತ್ತು ಅಂತ ತಿಳ್ಕೊರಿ, ಅವ್ರಿಗೆ ಬರುವ ದಿನಗಳಲ್ಲಿ IAS ಅನ್ನುವಂತಹ ಟ್ರೈನಿಂಗ್ ಅನ್ನ ಕೊಡ್ಬೇಕಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅವ್ರು ಏನ್ ಮಾಡ್ರಪ್ಪ ಅಂತಂದ್ರೆ ನಿಶ್ಚಯ ಮಾಡ್ಯಾರ. ಹೌದಲ್ರಿ? ದೆಹಲಿ, ಕೂಟಾ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ 25-30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದ ಟೀಚರ್ಗಳು ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಈ IAS ತರಬೇತಿಯನ್ನ ಕೊಡುವುದನ್ನ ನಾವೇನ್ ಮಾಡ್ಕೊಂತೇವೆ ಅಂದ್ರೆ ಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಕತ್ತೇವಿ. ಸೊ ದಟ್ ನೀವು ಕೂಡ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಟ್ವಿಟರ್ ಆಗಿರ್ಬೋದು ಅಥವಾ ನಮ್ಮ ಆ್ಯಪ್ ಆಗಿರ್ಬೋದು ಅಥವಾ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನೀವು ದಿನಾ ನೋಡಾಕತ್ರಿ ಅಂತ ತಿಳ್ಕೊರಿ. ಅವಾಗ ನಿಮಗೇನಾಗುತ್ತಪ್ಪ ಅಂದ್ರೆ ನಾವು ಫೌಂಡೇಶನ್ ಒಳಗೆ ಏನು ಕೆಲಸ ಮಾಡೇವಿ, ಅದ್ರ ಬಗ್ಗೆ ಏನು ಮುಂದೆ ಹಮ್ಮಿಕೊಂಡೇವಿ ಅಥವಾ ಏನಾದರೂ ಯೋಜನೆಗಳನ್ನು ತಂದೇವೆ, ಲೈಕ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಾಗಿರ್ಬೋದು, ಇಂಥವೆಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ನಾವೇನು ಮಾಡಕತ್ತೀವಿ ಅಂದ್ರೆ ಕೊಡಾಕತ್ತೀವಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇಗ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಏನ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ ಇವತ್ತ ನನ್ನ ಕ್ಲಾಸಿನೊಳಗೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಕತ್ತೇನೆ. ಹೌದಲ್ರಿ? ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಕತ್ತೇನೆ. ಈಗ ಯಾವ ಕ್ವಶನ್ ಕೇಳ್ಯಾರ ಇಷ್ಟು ದಿನ ಅಂತ ಅನ್ನೋದನ್ನ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಕತ್ತೇನೆ. ಅದಕ್ಕೆ ನೀವು ಯಾರು ನೋಡಕತ್ತೀರಿ, ನನ್ನ ಚಾನಲ್ ಐತಲ್ಲ, ಯಾವ್ದ್ರಿ? ಶರಣಪ್ಪ ಅನ್ನಿಗೇರಿ. ಯಾವ್ದ್ರಿ? ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಐತಲ್ಲ, ಆ ಟೆಕ್ನಾಲಜಿ ಒಳಗೆ ನೀವೇನ್ ಮಾಡ್ಬೇಕಂದ್ರೆ ಆನ್ಸರ್ ಹಾಕ್ಬೇಕು. ಈಗ ನಮಗೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ
ಜಾಯಿನ್ ಆಗ್ರಿ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಶರಣಪ್ಪ ಟೆಕ್ನಾಲಜಿಗೆ ಓಪನ್ ಮಾಡ್ರಿ. ನಾನು ಕ್ವಶನ್ ಹೇಳ್ತೀನಿ, ಆ ಕ್ವಶನ್ಗೆ ಆನ್ಸರ್ ನೀಡಬೇಕು. ಓಕೆ, ಎಸ್, ವೆರಿ ಗುಡ್. ಓಕೆ ಗುರುಗಳೇ, ನನ್ನದೊಂದು ಪ್ರಶ್ನೆ ಗಾಢವಾಗಿ ಕಾಡುತ್ತಿದೆ. ನೀವೇಕೆ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿ ಆಗಬಾರದು? ಇದೇನ್ರಿ ಶಿಕ್ಷಣ ಮಂತ್ರಿ ಆಗನ್ರಿ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇತ್ತು ಅಂತಂದ್ರೆ ಬರುವ ದಿನಗಳಲ್ಲಿ ಶಿಕ್ಷಣ ಮಂತ್ರಿ ಆಗೋಣಂತ. ಓಕೆ, ನೆಕ್ಸ್ಟ್ ಕ್ವಶನ್ ಬರಬೇಕು ನಮ್ಗೀಗ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಏನ್ ಮಾಡ್ರಿಪ್ಪ ಅಂತಂದ್ರೆ ದೌಡು ಏನಾಗ್ರಿ ಅಂತಂದ್ರೆ ಜಾಯಿನ್ ಆಗ್ರಿ. ಓಕೆ, ಎಸ್. ಹಾ, ಇಲ್ಲಿ ಕ್ವಶನ್ ನೋಡ್ರಿ, ಕ್ವಶನ್ ಹೇಳ್ತೀನಿ. ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಗಾಳಿಯಿಂದ ಗಾಳಿಗೆ ಏರ್ ಟು ಏರ್ ಹಾರಬಲ್ಲ ಕ್ಷಿಪಣಿ ಯಾವುದಾಗಿದೆ? ಎಸ್, ಓಕೆ, ಯಾವುದಾಗಿದೆ? ಆನ್ಸರ್ ಮಾಡಿ ನೋಡೋಣ. ಓಕೆ, ಎಸ್, ಈ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯಿಂದ ಗಾಳಿಗೆ ಹಾರಬಲ್ಲ ಕ್ಷಿಪಣಿಯಾಗಿದೆ? ಶಿವಪ್ರಸಾದ ಸೆಕೆಂಡ್ ಅಂತ ಹೇಳ್ತಾರ, ಆಕಾಶ್ ಅಂತ ಹೇಳ್ತಾರ, ಒನ್ ಅಂತ ಹೇಳ್ತಾರ. ಓಕೆ ನೋಡ್ರಿ, ಆಪ್ಷನ್ ಎ ತ್ರಿಶೂಲ ಐತಿ, ಆಪ್ಷನ್ ಬಿ ಆಕಾಶ ಐತಿ, ಆಪ್ಷನ್ ಸಿ ಅಸ್ತ್ರ ಐತಿ, ಆಪ್ಷನ್ ಡಿ ನಿರ್ಭಯ ಐತಿ. ಯಾವುದು? ಬಡ ಬಡ ಬೇಗ ಬೇಗ. ಒಂದು ಅಂತ ಹೇಳ್ತಾರ ಶಿವಪ್ರಸಾದ್ ಅವರು, ಚೇತನ್ ಅವರು ಎರಡು ಅಂತ ಹೇಳ್ತಾರ, ಒಂದು ಅಂತ ಹೇಳ್ತಾರ. ಓಕೆ, ಇನ್ನೊಂದು ನಿಮಿಷ ಟೈಮ್ ತಗೊಂತೀನಿ. ಒಂದು ಅಂತ ಹೇಳ್ತಾರ. ಓಕೆ, ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ. ಏರ್ ಟು ಏರ್ ಮಿಸೈಲ್, ಎ ನೋಡ್ರಿ. ಓಕೆ, ಒಂದು ಅಂತ ಹೇಳ್ತಾರೆ, ಎಲ್ಲರೂ ತ್ರಿಶೂಲ ಅಂತ ಹೇಳ್ತಾರ. ಇಲ್ಲಿ ನೋಡ್ರಿ, ಏರ್, ನಾ ಹೇಳ್ತೀನಿ ಆನ್ಸರ್ ಹೇಳ್ತೀನಿ. ಓಕೆ ಕೇಳಿ, ಏನಪ್ಪಾ ಅಂದ್ರೆ ಏರ್ ಟು ಏರ್ ಮಿಸೈಲ್ ಅಂದ್ರೆ ತ್ರಿಶೂಲ ಅಲ್ಲ, ಇದು ಭೂಮಿಯಿಂದ ಆಕಾಶಕ್ಕೆ ಹೋಗುವಂತ ಕ್ಷಿಪಣಿ. ನಾ ಹೇಳಕತ್ತಿದ್ದ ಅರ್ಥ ಆಗ್ತದೆ. ಭೂಮಿಯಿಂದ ಆಕಾಶಕ್ಕೆ ಹೋಗುವಂತ ಕ್ಷಿಪಣಿ, ಆಕಾಶವೂ ಕೂಡ ಭೂಮಿಯಿಂದ ಆಕಾಶಕ್ಕೆ ಹೋಗುವಂತ ಕ್ಷಿಪಣಿ. ಇನ್ನು ನಿರ್ಭಯ ಅನ್ನೋದು ಕ್ರೂಸಿ ಕ್ಷಿಪಣಿ, ಅಸ್ತ್ರ ಅನ್ನೋದು ಏನಪ್ಪಾ ಅಂತಂದ್ರೆ ಏರ್ ಟು ಏರ್ ಹೋಗುವಂತ ಕ್ಷಿಪಣಿ. ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಹೇಳಕತ್ತಿದ್ದು ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ಯಾರನ್ನು ಕೂಡ ಅಸ್ತ್ರ ಒಬ್ರು ಮಾಡಿದ್ರು ನೋಡ್ರಿ, ಯಾರು ದೀಕ್ಷಿತ್ ಅನ್ನೋರು, ಅಸ್ತ್ರ ಇಸ್ ದಿ ರೈಟ್ ಆನ್ಸರ್. ಹಂಗಂದ್ರೆ ಸರ್ ಇದು ಏನ್ರಿ ಏರ್ ಟು ಏರ್ ಮಿಸೈಲ್ ಅಂದ್ರೆ? ನೋಡ್ರಿ, ಇವತ್ತ ಯಾವ್ದಾದರೂ ಇದೊಂದು ದೇಶ ಯುದ್ಧ ನಡೆದ ಸಂದರ್ಭದಲ್ಲಿ ನೋಡ್ರಿ, ಈ ಕಡೆಯಿಂದ ಹೆಲಿಕಾಪ್ಟರ್ ಅಥವಾ ಯುದ್ಧ ವಿಮಾನ ತಗೊಂಡು ಹೋಗೋದು, ಈ ಕಡೆಯಿಂದ ಯುದ್ಧ ವಿಮಾನವನ್ನ ತಗೊಂಡು ಹೋಗಿ ಏನ್ ಮಾಡೋದಪ್ಪ ಅಂತಂದ್ರೆ ಏರ್ ಇಂದ ಏರ್ಗೆ, ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಏನ್ ಮಾಡೋದಪ್ಪ ಅಂತಂದ್ರೆ ಧ್ವಂಸಗೊಳಿಸುವುದು. ಅಂತ ಅದು ಭಾರತ ದೇಶದೊಳಗ ಡಿಫೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಕ್ಷಿಪಣಿ ಯಾವುದು ಅಂತಂದ್ರೆ ಅಸ್ತ್ರ ಅಂತ ಕರಿತೀವಿ ನಾವು. ಸುಮಾರು ನೋಡ್ರಿ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಯುದ್ಧ ವಿಮಾನಗಳನ್ನ ಏನ್ ಮಾಡ್ದಪ್ಪ ಅಂತಂದ್ರೆ ಹೊಡೆದಾಕ್ತತಿ. ಅಂತ ಶಕ್ತಿ ಎದಕ್ಕೈತಪ್ಪ ಅಂದ್ರೆ ಅಸ್ತ್ರ ಐತಿ. ಈ ಅಸ್ತ್ರ ಅನ್ನುವಂತ ಕ್ಷಿಪಣಿಯನ್ನ ನಮ್ಮ DRDOದವ್ರು ಏನ್ ಮಾಡ್ಯಾರ ಅಂದ್ರೆ ತಯಾರು ಮಾಡ್ಯಾರ. ಸರಿ, ಈಗ ಕ್ಷಿಪಣಿ ಅಂತಂದ್ರೆ ಏನ್ರಿ ಅಂತಂದ್ರೆ ನೀವು ಕ್ವಶನ್ ಹಾಕೋಬೇಕು. ಏನ್ರಿ ಕ್ವಶನ್ ಏನಂತಂದ್ರೆ ಕ್ಷಿಪಣಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ್ರಿ? ಬೇಗ ಬೇಗ ಕಮೆಂಟ್ ಮಾಡ್ರಿ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ? ಎಸ್, ವೆರಿ ಗುಡ್, APJ ಅಬ್ದುಲ್ ಕಲಾಂ. ಓಕೆ, ಅಬ್ದುಲ್ ಕಲಾಂ. ಓಕೆ, ನಾವು ಮಿಸೈಲ್, ನಾವು ಕ್ಷಿಪಣಿ ಅಂತ ನೋಡಿದ್ಮೇಲೆ ಕ್ಷಿಪಣಿಗೆ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ನೋಡ್ಕೋಬೇಕು. ಕ್ಷಿಪಣಿ ಮನುಷ್ಯ ಅಂತ ಯಾರು ಕರೀತಾರೆ ಅಂದ್ರೆ APJ ಅಬ್ದುಲ್ ಕಲಾಂ ಸರ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ಷಿಪಣಿಯ ಮನುಷ್ಯ ಅಂತ ಕರಿತೇವಿ. ಓಕೆ, ಎಸ್, ವೆರಿ ಗುಡ್. ಹಾಗಂದ್ರೆ ಒಂದು ಇದ್ರೊಳಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಕ್ಷಿಪಣಿಯ ದ ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ? ಬೇಗ ಬೇಗ ಬರ್ಲಿ. ಅಬ್ದುಲ್ ಕಲಾಂ, ಎಸ್, ರೈಟ್ ಆನ್ಸರ್. ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ? ಮಿಸೈಲ್ ವುಮೆನ್ ಆಫ್ ಇಂಡಿಯಾ. ಓಕೆ ಓಕೆ, ರೀತು ಅಲ್ಲ ನೋಡ್ರಿ, ರೀತು ಅಲ್ಲ. ಟೆಸ್ಸಿ ಥಾಮಸ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಯಾರಿ? ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ ಅಂತಂದ್ರೆ ಟೆಸ್ಸಿ ಥಾಮಸ್ ಅಂತ ಕರಿತೀವಿ. ಇವ್ರೇನ್ಪಾ ಅಂದ್ರೆ ಮಿಸೈಲ್ ವುಮನ್ ಆಫ್ ಇಂಡಿಯಾ, ಇವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದಲ್ರಿ? ನೆಕ್ಸ್ಟ್ ಯಾರೋ ಇಷ್ಟು ಜನ ಏನ್ ಮಾಡ್ಯಾರ ಅಂದ್ರೆ ಟೆಸ್ಸಿ ರೀತು ಅಂತ ಮಾಡ್ಯಾರ. ನಾವು ರೀತು ಅಲ್ಲ ನೋಡ್ರಿ, ರೀತುನ ನಾವೇನಂತ ಕರಿತೀವಿ ಅಂದ್ರೆ ರಾಕೆಟ್ ವುಮನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರು? ರಾಕೆಟ್. ನಿಮ್ಗೆಲ್ಲ ಗೊತ್ತಿರ್ಬೇಕು, ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ ನಾವು? ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ?
ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ರೆ ಯಾರು ಕರಿತೀವಪ್ಪ ಅಂತಂದ್ರೆ ಕೆ ಶಿವನ್, ಕೈಲಾಸ ದೇವಂ ಶಿವನ್ ಅವ್ರನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಕೆಟ್ ವುಮೆನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರ ಅಂತಂದ್ರೆ ರೀತು ಕರಿದಾಳ ಶ್ರೀವತ್ಸ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ರಾಕೆಟ್ ವುಮೆನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಎಸ್, ಶಿವನ್ ಶಿವಪ್ಪ ಅಲ್ರಿ, ಶಿವಪ್ಪ ಅನ್ನಕ್ ಹೋಗ್ಬಾರ್ದು. ಓಕೆ, ರೀತು ರಾಕೆಟ್ ವುಮೆನ್ ಆಫ್ ಇಂಡಿಯಾ ಅಂತಂದ್ರೆ ರೀತು ಕರಿದಾಳ ಶ್ರೀವತ್ಸ ಅಂತ ಅನ್ಬೇಕು. ರೀತು ಕರಿದಾಳ ಶ್ರೀವತ್ಸ. ಇದನ್ನ ಕ್ವಶನ್ ಕೇಳ್ಯಾರ ನೋಡ್ರಿ, ಕ್ವಶನ್ ಆಗೈತಿ ಇದು. ಯಾವುದು? ರೀತು ಕರಿದಾಳ ಶ್ರೀವತ್ಸ ಅಂತ ಅನ್ನೋದು ರಾಕೆಟ್ ವುಮೆನ್ ಆಫ್ ಇಂಡಿಯಾ ಅಂತ ಕರಿತೇವಲ್ರಿ. ಓಕೆ, ವೆರಿ ಗುಡ್, ರಾಕೆಟ್ ವುಮೆನ್. ಓಕೆ, ವೆರಿ ಗುಡ್. ಹಂಗಂದ್ರೆ ಇನ್ನೊಂದು ಕ್ವಶನ್ ಕೇಳ್ತಾನೆ ನಿಮ್ಗೆ, ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂದ್ರೆ ದ ಫಾದರ್ ಆಫ್ ನ್ಯೂಕ್ಲಿಯರ್ ಎನರ್ಜಿಯನ್ನ ಯಾರನ್ನ ಕರಿತೀವಿ? ಬೇಗ ಬೇಗ ಆನ್ಸರ್ ಬರಲಿ. ದ ಫಾದರ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ತಂತ್ರಜ್ಞಾನದ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಓಕೆ, ವೆರಿ ಗುಡ್. ಬರ್ಲಿ, ಬೇಗ ಬೇಗ ಆನ್ಸರ್ ಬರ್ಲಿ. ಯಾರನ್ನ ಕರಿತೀವಿ ಸರ್ ಅಂತ ಕೇಳಿದಾಗ ಎಸ್, ರೀತು ಕರಿದಾಳ. ಓಕೆ, ಎಲ್ಲರಿಗೂ ಇದನ್ನ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಕ್ವಶನ್ ಆಗೈತಿ. ಎಸ್, ವೆರಿ ಗುಡ್. ವಿಕ್ರಮ್ ಸಾರಾಭಾಯಿ ಅಲ್ರಿ, ಅಲ್ಲ, ನೆನ್ಪಿಟ್ಕೋಬೇಕು. ಯಾರು ಅಂತಂದ್ರೆ ಹೋಮಿ ಜಹಾಂಗೀರ್ ಬಾಬಾ ಅಂತ ಕರಿತೀವಿ ನಾವು. ಯಾರ್ರಿ? ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ ಏನ್ ಕರಿತೀವಿ ಅಂದ್ರೆ ನ್ಯೂಕ್ಲಿಯರ್ ಫಾದರ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ವಿಕ್ರಮ್ ಸಾರಾಭಾಯಿ ಏನಪ್ಪಾ ಅಂದ್ರೆ ಸ್ಪೇಸ್ ಮ್ಯಾನ್ ಆಫ್ ಇಂಡಿಯಾ. ನೆನ್ಪಿಟ್ಕೋಬೇಕು, ಸ್ಪೇಸ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ರೆ ಯಾರನ್ನಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವ್ರನ್ನ. ಇವನ್ ಬರ್ಕೊಳ್ರಿ, ಬರ್ಕೊಳಕ್ ಸಾಧ್ಯವಾಗಿರ್ಬೇಕು. ಓಕೆ, ಬರ್ಕೊಳಕ್ ಸಾಧ್ಯವಾಗಿರ್ಬೇಕು. ಓಕೆ, ಹಾ, ಸ್ಪೇಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ ಅಂದ್ರೆ ವಿಕ್ರಮ್ ಸಾರಾಭಾಯಿ. ಎಸ್, ವೆರಿ ಗುಡ್. ಸ್ಪೇಸ್ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಯಾರು ಕರಿತೀವಪ್ಪ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅಂತ ಅವ್ರನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಇದು ಓಕೆ ಆನ್ಸರ್. ಎಸ್, ಹೋಮಿ ಜಹಾಂಗೀರ್ ಬಾಬಾ. ಓಕೆ, ಅವರು ಪರಮಾಣು ತಂತ್ರಜ್ಞಾನದ ಪಿತಾಮಹ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಕ್ಷಿಪಣಿ ಅಂತ ಕೇಳ್ಪಟ್ಟಾಗ ನಾವೆಲ್ಲ ಇದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ 360 ಆಂಗಲ್ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ತಿಳ್ಕೊಬೇಕು. ಬಟ್ ಇದ್ರ ಒಳಗೆ ಆನ್ಸರ್ ಯಾವುದು ಅಂದ್ರೆ ಅಸ್ತ್ರ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಅಸ್ತ್ರ ಅಂದ್ರೆ ಇವತ್ತು ಇದು ಭಾರತ ದೇಶ, ಇದು ಪಾಕಿಸ್ತಾನ ದೇಶ ಅಂತ ತಿಳ್ಕೊರಿ. ಇವರು ಯುದ್ಧ ವಿಮಾನದೊಳಗ ತಮ್ಮ ಸಾಮಗ್ರಿಗಳನ್ನ ತರ್ತಾರ. ಇವರು ಯುದ್ಧ ವಿಮಾನಗಳನ್ನ ತಂದು ಮೇಲೆ ಏನ್ ಮಾಡಪ್ಪ ಅಂದ್ರೆ ಕ್ರಾಶ್ ಮಾಡುವಂತಹ ಒಂದು ಕ್ಷಿಪಣಿ ಯಾವ್ದೈತ್ರಿ ಅಂತಂದ್ರೆ ಭಾರತ ದೇಶದೊಳಗೆ ಅಸ್ತ್ರ ಅಂತ ಕರಿತೀವಿ. ಇದು ಏರ್ ಟು ಏರ್ ಹಾರಬಲ್ಲ ಕ್ಷಿಪಣಿ ಆಗಿದೆ ಅಂತ ನೋಡ್ತೀವಿ. ಹೌದಲ್ರಿ? ಇನ್ನು ಆಕಾಶ ಅನ್ನುವಂತ ತ್ರಿಶೂಲ, ಭೂಮಿಯಿಂದ ಆಕಾಶಕ್ಕೆ ಹೋಗುವಂತ ಕ್ಷಿಪಣಿ. ನೋಡ್ರಿ, ಇಲ್ಲೇ ನಿಮ್ಮನ್ನ ಏನ್ ಮಾಡ್ಬಿಡ್ತಾರ ಅಂದ್ರೆ ತಲೆ ತಗ್ಗಿಸಿ ಬಿಡ್ತಾರ. ಹೌದಲ್ರಿ? ಸರ್, ನಾ ಎಕ್ಸಾಮ್ ಹೋಗಿದ್ನ್ಯಾ, ಆಕಾಶ ಅನ್ನುವಂತ ಕ್ಷಿಪಣಿ ಹಾಕ್ಬಿಡ್ನ್ಯಾ, ಯಾಕಂದ್ರೆ ಏರ್ನ್ಯಾಗ ಆಕಾಶ ಇರ್ತೈತ್ರಿ, ಹಂಗ ಇರ್ತೈತ್ರಿ, ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಆ ಆಪ್ಷನ್ ಹಾಕಿ ಬಂದ್ರಿ, ಹೊಳೆ ಬಂದ್ ನೋಡ್ತೀರಿ ಆ ಆಪ್ಷನ್ ಇರಂಗೇ ಇಲ್ಲ. ಮತ್ತೇನಾಗೋದು? ಬೇಜಾರಾಗೋದು. ಹೌದಲ್ರಿ? ಅದಕ್ಕೆ ಬಹಳ ವಿಚಾರ ಮಾಡಿ ಏನ್ ಮಾಡ್ಬೇಕಂತಂದ್ರೆ ಹಾಕ್ಬೇಕು. ಓಕೆ, ವಿಕ್ರಮ್ ಸಾರಾಭಾಯಿ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಸ್ಪೇಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾನು ನಿಮ್ಗೊಂದು ಕೋಡ್ ಹೇಳಿದ್ನೆ, ಇವನಷ್ಟು ನೆನ್ಪಿಟ್ಕೋಬೇಕು ಅಂತಂದ್ರೆ ಏನ್ರಿ? ಬಿಹಾರದ ರಾಜಧಾನಿ ಯಾವುದು? ಬಿಹಾರದ ರಾಜಧಾನಿ ಪಟ್ನಾ ಅಂತ ಕರಿತೀವಿ ನಾವು. ಹೌದಲ್ರಿ? ಪಿ ಅಂದ್ರೆ ಪೃಥ್ವಿ, ಅಗ್ನಿ, ಟಿ ಅಂದ್ರೆ ತ್ರಿಶೂಲ, ಎನ್ ಅಂದ್ರೆ ನಾಗ, ಎ ಅಂದ್ರೆ ಅಗ್ನಿ. ಹೌದಲ್ರಿ? ಇವೆಲ್ಲ ಏನಪ್ಪಾ ಅಂದ್ರೆ IGMDP ಅಂಡರ್ ಒಳಗ ನಮ್ಮ ಹೆಮ್ಮೆಯ ವಿಜ್ಞಾನಿ ಆಗಿರ್ತಕ್ಕಂತಹ ಶ್ರೀ APJ ಅಬ್ದುಲ್ ಕಲಾಂ ಸರ್ ಅವರು ತಯಾರು ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ಷಿಪಣಿಗಳು ಅಂತಂದು ನೋಡ್ತೀವಿ ನಾವು. IGMDP ಅಂದ್ರೆ 1982 ಒಳಗೆ ನಾವು ಈ ಒಂದು ಕ್ಷಿಪಣಿಯನ್ನ ಏನ್ ಮಾಡಿದ್ವಿಪ್ಪ, 82, 83 ಒಳಗೆ ಸಣ್ಣ ಪ್ರಮಾಣದ ಕ್ಷಿಪಣಿಗಳನ್ನ ಏನ್ ಮಾಡಕತ್ತಿಪ್ಪ ಅಂದ್ರೆ ತಯಾರು ಮಾಡಕತ್ವಿ ಅನ್ನೋದು ಉಲ್ಲೇಖ ಐತಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಚಂದ್ರಯಾನ್ 2 ಯಾವ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಹೇಳ್ತತಿ. ನೋಡ್ರಿ, ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಚಂದ್ರಯಾನ 2 ಯಾವ ಒಂದು ಬಗೆ ನಡೀತೈತಿ ಅಂತ ನೋಡ್ತಾರ. ನೋಡ್ರಿ, ಇದು ಎಲ್ಲ ಏನಪ್ಪಾ ಅಂದ್ರ ಆನ್ಸರ್ ಬೇಗ ಆನ್ಸರ್ ಹೇಳ್ರಿ. ಆರ್ಬಿಟರ್ ಇಟ್ಟಿರ್ತಾರ, ಲ್ಯಾಂಡರ್ ಇಟ್ಟಿರ್ತಾರ, ರೋವರ್ ಇಟ್ಟಿರ್ತಾರ, ಸ್ಯಾಂಪಲ್ ರಿಟರ್ನ್ ಇಟ್ಟಿರ್ತಾರ. ಹೌದಲ್ರಿ? ಸ್ಯಾಂಪಲ್ ರಿಟರ್ನ್ ಇಟ್ಟಿರ್ತಾರ. ಅದಕ್ಕೆ ನಿಮ್ಗೆ ಆಪ್ಷನ್ ಯಾವ್ದೈತಿ ಚಂದ್ರಯಾನ 2 ಬಗ್ಗೆ? ಎ ಏನೈತಪ್ಪ ಅಂದ್ರೆ 1 ಮಾತ್ರ ಸರಿ ಐತಿ, ಬಿ ಅಂದ್ರೆ 1 ಮತ್ತು 2 ಸರಿ ಐತಿ ಅಂತ ಹೇಳ್ತಾನ, ಸಿ ಅಂದ್ರೆ 1 ಮತ್ತು 2, 3 ಸರಿ ಐತಿ, ಮೇಲಿನ ಎಲ್ಲವೂ ಕರೆ ಐತಿ. ಇದ್ರೊಳಗ ಯಾವ ಒಂದನ್ನ ಕಳಿಸಿಟ್ಟಿದ್ರು ಹೇಳ್ರಿ ಬೇಗ ಆಪ್ಷನ್ ಯಾವ್ದು ಕರೆಕ್ಟ್? 3 ಅಂತ ಹೇಳ್ತಾರ, ಸಿ ಅಂತ ಹೇಳ್ತಾರ, ಸಿ 1, 2, 3 ಸರಿ ಅಂತ ಹೇಳ್ತಾರ. ಓಕೆ,
ಸಿ ಡಿ ಅಂತ ಹೇಳ್ತಾರ ವೀರೇಶ್ ಕವಲಿ ಅವರು ಡಿ ಅಂತ ಹೇಳ್ತಾರ. ಓಕೆ, ಸಿ ಅಂತ ಹೇಳ್ತಾರ JR ಅನ್ನೋದ್ರು. ಮೋಹನ್ ಸೋನು ಅವರು ಸಿ ಅಂತ ಹೇಳ್ತಾರೆ. ಲೈಫ್ ಈಸ್ ಜರ್ನಿ ಫಾರ್ ಸಕ್ಸಸ್ ಸಿ ಅಂತ ಹೇಳ್ತಾರೆ. ನೋಡ್ರಿ ವಿಚಾರ ಮಾಡಿ ಹಾಕ್ರಿ ಕ್ವಶನ್. ಓಕೆ, ಯಾರು ಗುರು ಹಿರೇಮಠ ಅವರು ಡಿ ಅಂತ ಹೇಳ್ತಾರ. ಓಕೆ, ವೆರಿ ಗುಡ್. ಬರ್ಲಿ ಮತ್ತೆ ಬರ್ಲಿ. ಡಿ ಸಿ ಅಂಡ್ ಡಿ. ಒಂದ್ ಹಾಕ್ರಪ್ಪ, ಸಿ ಅಂಡ್ ಡಿ ಹಂಗಲ್ಲ, ಯಾವ್ದಾರ ಒಂದು ಪಕ್ಕ ಹಾಕ್ಬೇಕು. ಓಕೆ ಸರ್, ನಿಮ್ಮ ತರಗತಿಗಳು ಬಹಳ ಚೆನ್ನಾಗಿದೆ. ಓ ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಸಿ ಅಂತ ಹೇಳ್ತಾರ ಮೂರು ಸಿ ಅಂತ ಹೇಳ್ತಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಜನ ಏನಕ್ಕಂತಾರ ಸಿ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಡಿ ಅನ್ನ ಹೇಳಕತ್ತಾರ. ನೋಡ್ರಿ ಕರೆಕ್ಟ್ ವಿಚಾರ ಮಾಡ್ರಿ. ಎಸ್, ಓಕೆ. ಈಗ ಇಲ್ಲಿ ಕೇಳ್ರಿ ಏನೈತಿ ಅನ್ನೋದು ಹೇಳ್ತಾನಂತ. ನೋಡ್ರಿ, ಚಂದ್ರಯಾನ 2 ಎದಕ್ ಮಾಡ್ತಾರಪ್ಪ ಅಂದ್ರೆ 2019 ಜುಲೈ 22ಕ್ಕೆ ಚಂದ್ರನ ದಕ್ಷಿಣ ಧ್ರುವದ ಬಗ್ಗೆ ಅಧ್ಯಯನ ಮಾಡಕ. ಯಾಕಂದ್ರೆ ಇವತ್ತು ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಅಂದ್ರೆ ಈತ ಚಂದ್ರ. ಪೂರ್ವಕ್ಕ ಪಶ್ಚಿಮಕ್ಕ ಚಂದ್ರನ ಮೇಲೆ ಹೋಗಿ ಬಂದರು ಅನ್ನೋದಿದ್ರು. ಬಟ್ ಚಂದ್ರನ ದಕ್ಷಿಣ ಧ್ರುವಕ್ಕ ಇವತ್ತಿಗಾದ್ರೂ ಯಾಕೆ ಹೋಗಿಲ್ಲ. ನೋಡ್ರಿ, ಮನುಷ್ಯ ಏನಾದ್ರೂ ಒಂದು ಡಿಫ್ರೆಂಟ್ ಕಾಣಿಸ್ಬೇಕು ಅಂತ ತಿಳ್ಕೊರಿ, ಯಾರು ಮಾಡ್ಲಾರದ್ ನಾವು ಮಾಡ್ಬೇಕು, ಹೌದಲ್ರಿ? ಹಂಗಂತ ಏನೇನ ಮಾಡಕ್ ಹೋಗಂಗಿಲ್ಲ, ಎಲ್ಲ ಸಮಾಜಕ್ಕೆ ಒಳಿತಾಗಿದ್ದನ್ನ ಮಾಡ್ಬೇಕು, ಹೌದಲ್ರಿ? ನೋಡ್ರಿ, ಚಂದ್ರನ ದಕ್ಷಿಣ ಧ್ರುವಕ್ಕ ಇಡೀ ಪ್ರಪಂಚದೊಳಗ ಯಾರೂನು ಹೋಗಿದ್ದಿಲ್ಲ ಅಂದ್ರ ಭಾರತೀಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಸಮಯದಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚಂದ್ರಯಾನ 2 ಅನ್ನ ಮಾಡ್ತಾರ. ಈ ಚಂದ್ರಯಾನ 2 ಮಾಡುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಚಂದ್ರನ ಬಗ್ಗೆ ತಿಳಿದುಕೊಳ್ಳಲು. ಆದ್ರೆ ದುರಾದೃಷ್ಟವಶ ಲ್ಯಾಂಡರ್ ಏನಾಗ್ಲಿಲ್ಪ ಅಂದ್ರೆ ಲ್ಯಾಂಡ್ ಆಯ್ತು, ಸಾಫ್ಟ್ ಲ್ಯಾಂಡಿಂಗ್ ಆಗೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಅದು ಫೇಲ್ ಆಯ್ತು ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ತೇವೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತಾನೆ ಕೇಳ್ರಿ. ನಾವು ಮಂಗಳಯಾನ ಮಾಡೇವಿ, ಚಂದ್ರಯಾನ ಮಾಡೇವಿ, ಅದ್ರೊಳಗೆ ಒಂದು ಆರ್ಬಿಟರ್ ಅಷ್ಟೇ ಇಟ್ ಕಳ್ಸೀವಿ. ಬಟ್ ಇದ್ರೊಳಗ ಆರ್ಬಿಟರ್ನ ಇಟ್ಟೇವಿ, ಲ್ಯಾಂಡರ್ನ ಇಟ್ಟೇವಿ, ರೋವರ್ನ ಇಟ್ಟೇವಿ, ಸ್ಯಾಂಪಲ್ ರಿಟರ್ನ್ ಇಟ್ಟೇವಿ. ನೋಡ್ರಿ, ಇಲ್ಲಿ ಏನಾಗಪ್ಪ ಅಂತಂದ್ರೆ ಈ ಚಂದ್ರಯಾನ 2 ಮಾಡೋದ್ರೊಳಗ ಚಂದ್ರಯಾನ 2 ಆರ್ಬಿಟರ್ ಇಟ್ವಿ. ಆರ್ಬಿಟರ್ ಹೋಗಿ ಏನಾಗಬೇಕಪ್ಪ ಅಂತಂದ್ರೆ ನಮ್ಮ ಭೂಮಿಯ ಕಕ್ಷೆ ಮೇಲೆ ಕುಂದಿರ್ಬೇಕು. ಆಮೇಲೆ ನೋಡ್ರಿ, ಇಲ್ಲಿ ಹೇಳ್ತಾನೆ ನಿಮಗ್ ನಾನು, ಇದೇನಪ್ಪಾ ಅಂದ್ರೆ ಭೂಮಿ, ಇದು ಭೂಮಿಯ ಏಕೈಕ ಉಪಗ್ರಹ ಅಂದ್ರೆ ಏನಪ್ಪಾ ಅಂದ್ರೆ ಚಂದ್ರ, ಹೌದಲ್ರಿ? ನಾವು ನಿಮಗೊಂದು ಮಾತು ಹೇಳಿದ್ದೆ, ಕಕ್ಷೆಗಳು ಸುತ್ತಿರ್ತಾವ ಭೂಮಿ ಮ್ಯಾಲ ಅಂತ ಹೇಳಿದ್ವಿ. ಈ ತರ ಏನಾಕಿರ್ತಾವ ಅಂದ್ರೆ ಕಕ್ಷೆಗಳು ಸುತ್ತಿರ್ತಾವ. ಸರ್ ಎಲ್ಲೈತ್ರಿ ತೋರಿಸ್ರಿ ಅಂತ ಅನ್ನಂಗಿಲ್ಲ, ಅವು ಇಮ್ಯಾಜಿನರಿ ಲೈನ್, ಕಾಲ್ಪನಿಕ. ನಮ್ ಟೆಕ್ನಾಲಜಿ ಅಂದ್ರೆ ಕಾಲ್ಪನಿಕವಾಗಿ ಸ್ವಲ್ಪ ಇಮ್ಯಾಜಿನರಿ ಮಾಡ್ಕೋಬೇಕು. ಹೌದು ಸರ, ನೀವು ಹೇಳ್ತೀರಿ ಎಲೆಕ್ಟ್ರಾನ್ ಮೂವ್ ಆಗೋದಕ್ಕೆ ಕರೆಂಟ್ ಅಂತ ಹೇಳ್ತೀರಿ, ಎಲ್ಲದವ್ರಿಗೆ ಎಲೆಕ್ಟ್ರಾನ್ ಅಂತ ತೋರ್ಸಂತ ಕೇಳಂಗಿಲ್ಲ, ಹೌದಲ್ರಿ? ಅವನ್ನೆಲ್ಲ PhD ಅವನ್ನೆಲ್ಲ ಮಾಡಿರ್ತಾರಲ್ಲ, ಅವ್ನು ನೋಡ್ತೇವೆ. ಅದ್ರೊಳಗೆ ಆರ್ಟ್ಸ್ ಕಾಮರ್ಸ್ ಹುಡುಗರಿಗೆ ಅಂದ್ರೆ ಟೆಕ್ನಾಲಜಿ ಅಂದ್ರೆ ಅದ್ರಾಗ ಈ ತರ ಎಲೆಕ್ಟ್ರಾನ್ ಅಂದ್ರೆ ಅವ್ರಿಗೆ ಏನಕ್ಕಪ್ಪ ಅಂತಂದ್ರೆ ಬೇಡಪ್ಪ ಇದು ಅನಿಸ್ಬಿಡ್ತೈತಿ. ಒಟ್ಟ ಏನ್ ಮಾಡ್ಬೇಕಂದ್ರೆ ಇಮ್ಯಾಜಿನೇಟ್ ಮಾಡ್ಕೋಬೇಕು. ಅಲ್ಲಿ ಐತೆ, ಐತೆ ಅಂತ ಅನ್ಬೇಕು. ಓಕೆ, ಎಸ್. ಕೇಳ್ರಿ, ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಭೂಮಿ ಅಂತ ತಿಳ್ಕೊರಿ. ಇದು ಭೂಮಿ, ಇದು ಚಂದ್ರ. ನಮ್ದು ಏನಿತ್ತು ಅಂದ್ರೆ ಕಾನ್ಸೆಪ್ಟ್, ಚಂದ್ರಯಾನ ಮಾಡುವಂತ ಕಾನ್ಸೆಪ್ಟ್ ಏನಿತ್ತಪ್ಪ ಅಂತಂದ್ರೆ ಸತೀಶ್ ಧವನ್ ಇಂತ್ರ ನಾವೇನ್ ಮಾಡಿದ್ವಿ ಅಂತಂದ್ರೆ ಹಾರಿಸಿದ್ವಿ. ಇಲ್ಲಿಂತ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹಾರಿಸಿದ್ವಿ. ಅದು ಸುತ್ಕೊಂತ ಏನಪ್ಪಾ ಅಂದ್ರೆ ಆರ್ಬಿಟರು, ಲ್ಯಾಂಡರು, ರೋವರು 4 ಇದ್ರೊಳಗೆ ಹಿಂಗ ಸುತ್ಕೊಂತ ಹಿಂಗ ಚಂದ್ರನ ಕಕ್ಷೆಗೆ ಬಂತು. ಚಂದ್ರನ ಕಕ್ಷೆಗೆ ಬಂದಾಗ ಇಲ್ಲಿ ಬಂತು. ಇಲ್ಲಿ ಬಂದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲೇ ಆರ್ಬಿಟರ್ ಏನಪ್ಪ ಅಂದ್ರೆ ಇಲ್ಲೇ ಉಳಿಬೇಕಾಗಿತ್ತು. ಎಲ್ಲಿ ಆರ್ಬಿಟರ್ ಏನಾಗಬೇಕಾಗಿತ್ತು, ಇಲ್ಲೇ ಆಳ್ಬೇಕಾಗಿತ್ತು. ಲ್ಯಾಂಡರ್ ಹೋಗಿ ಏನಾಗಬೇಕಿತ್ತಂದ್ರೆ ದಕ್ಷಿಣ ಧ್ರುವಕ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಧ್ರುವಕ್ಕೆ ಏನಾಗಬೇಕಂದ್ರೆ ಲ್ಯಾಂಡ್ ಆಗ್ಬೇಕು. ಯಾವುದು ಆರ್ಬಿಟರ್ ಇಲ್ಲೇ ಉಳಿತು. ಹಿಂಗ ತಿರುಗು ಅಂತ ಲ್ಯಾಂಡರ್ ಏನಾಗಬೇಕಂದ್ರೆ ಇಲ್ಲಿ ಲ್ಯಾಂಡ್ ಆಗ್ಬೇಕಾಗಿತ್ತು. ಬಟ್ ದುರಾದೃಷ್ಟವಶ 2.1 ಕಿಲೋಮೀಟರ್ ಇದ್ದಾಗ ಈತ ಚಂದ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಲ್ಯಾಂಡರ್ನ ಏನ್ ಮಾಡ್ತಾನ ಅಂದ್ರೆ ಪಟ್ಕನ್ನ ಇದು ಮಾಡ್ಬಿಡ್ತಾನ. ಅದು ಹೋಗಿ ಕುಂತು ಬಿಡ್ತತಿ. ತೆಳಗ್ ಏನಾಗತ್ತಪ್ಪ ಅಂದ್ರೆ ಕನೆಕ್ಷನ್ ತಪ್ತತಿ. ಅದಕ್ಕೆ ನಾವೇನಂತ ಕರಿತೀವ್ರಿ ಸರ್ ಅಂತಂದ್ರೆ ಕ್ರಾಶ್ ಲ್ಯಾಂಡಿಂಗ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೀವಿ. ಕ್ರಾಶ್ ಲ್ಯಾಂಡಿಂಗ್ ಆಯ್ತು. ಕ್ರಾಶ್ ಲ್ಯಾಂಡಿಂಗ್ ಆಗಿದ್ರಿಂದ ಈ ಒಂದು ಅಲ್ಲಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ಕನೆಕ್ಷನ್ ತಪ್ಪುವಂತು ಅನ್ನೋದು ಏನೈತಪ್ಪ ಅಂದ್ರೆ ಉಲ್ಲೇಖ ಐತಿ. ಸರ್, ಈ ಆರ್ಬಿಟರ್ಗೆ ಲ್ಯಾಂಡರ್ಗೆ ಒಂದು ಹೆಸರು ಇಟ್ಟಾರ ಸರ್. ಇಸ್ರೋದವ್ರು ಏನ್ ಮಾಡ್ಯಾರ ಅಂತಂದ್ರೆ ಲ್ಯಾಂಡರ್ಗೆ ಒಂದು ಹೆಸರು ಇಟ್ಟಾರ. ಏನ್ರಿ ಸರ್ ಹೆಸರು ಅಂತಂದ್ರೆ ವಿಕ್ರಮ್ ಲ್ಯಾಂಡರ್ ಅಂತಂದ್ರು. ಇದನ್ನ PC ಕ್ವಶನ್ ಕೇಳ ನೋಡ್ರಿ. ಯಾವ ಲ್ಯಾಂಡರ್? ವಿಕ್ರಮ್ ಲ್ಯಾಂಡರ್ ಅಂತ ಕರಿತೀವಿ ಸರ್. ಇನ್ನ ರೋವರ್ ಅಂತ ಕರಿತೀವಿ.
ನೋಡ್ರಿ ಲ್ಯಾಂಡರ್ ಅಂದ್ರೆ ಲ್ಯಾಂಡ್ ಆಗ್ಬೇಕು ಇಲ್ಲೇ ದಕ್ಷಿಣ ಧ್ರುವಕ್ಕ, ಇಲ್ಲಿ ಲ್ಯಾಂಡ್ ಆತ ಅಂತ ತಿಳ್ಕೊ. ಲ್ಯಾಂಡ್ ಆದ್ಮೇಲೆ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ರೋವರ್ ಇಳಿದು ಇಲ್ಲಿರ್ತಕ್ಕಂಥ ಸ್ವಲ್ಪ ಸ್ಯಾಂಪಲ್ ರಿಟರ್ನ್ ತಗೊಂಡ್ಬಂದು ಮತ್ತು ಏನಪ್ಪಾ ಅಂದ್ರೆ ಈ ಲ್ಯಾಂಡರ್ ಹಿಂಗ ಸುತ್ಕೊಂತ ಬಂದು ನೆಕ್ಸ್ಟ್ ಆರ್ಬಿಟ್ರಿಗೆ ಬಂದು ಆರ್ಬಿಟರ್ ಇಂದ ಭೂಮಿಗೆ ಬರ್ಬೇಕು ಅನ್ನೋದು ನಮ್ಮ ಪ್ಲಾನ್ ಇತ್ತು. ನಾ ಹೇಳಕತ್ತಿದ್ದ ಅರ್ಥ ಆಗತೈತಿ. ಭೂಮಿಗೆ ಬರ್ಬೇಕಾಗಿತ್ತು ನಮ್ಮ ಪ್ಲಾನ್ ಇತ್ತು. ಬಟ್ ದುರಾದೃಷ್ಟವಶ ಏನಾಯ್ತಪ್ಪ ಅಂತಂದ್ರೆ ಚಂದ್ರ ಇದು ಚಂದ್ರ ಅಂತ ತಿಳ್ಕೊರಿ. ಇಲ್ಲಿ ನಮ್ದು ಲ್ಯಾಂಡರ್ ಇತ್ತು. ಲ್ಯಾಂಡರ್ ಹೋಗಿ ಆ ಚಂದ್ರನ 2.1 ಕಿಲೋಮೀಟರ್ ಇದ್ದಾಗ ಪಟಕ್ಕನ ಹೋಗಿ ಅದ್ರ ಮೇಲೆ ಕುಂತಾಗ ಕ್ರಾಶ್ ಲ್ಯಾಂಡಿಂಗ್ ಅಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕ್ರಾಶ್ ಲ್ಯಾಂಡಿಂಗ್ ಆಗೋದ್ರಿಂದ ಕೆಳಗೆ ಏನಾಯ್ತಪ್ಪ ಅಂತಂದ್ರೆ ಕನೆಕ್ಷನ್ ಏನಪ್ಪಾ ಅಂದ್ರೆ ತಪ್ಪಿಬಿಡ್ತು. ಇಲ್ಲಿ ಕ್ವಶನ್ ಕೇಳೋಣ, ಯಾವ ಲ್ಯಾಂಡರ್ಗೆ ಒಂದು ಹೆಸರು ಇಟ್ಟಿದ್ರು? ವಿಕ್ರಮ್ ಲ್ಯಾಂಡರ್. ರೋವರ್ಗೆ ಏನಂತ ಹೆಸರು ಇಟ್ಟಿದ್ರು ಅಂದ್ರೆ ಪ್ರಜ್ಞಾನ ಅಂತ ಕರಿತೀವಿ. ಇವನ್ ಎರಡು ನೆನಪಿಟ್ಕೋಬೇಕ್ರಿ. ಏನ್ರಿ ಪ್ರಜ್ಞಾನ ಅಂತ ಕರಿತೀವಿ. ಈ ವಿಕ್ರಮ್ ಲ್ಯಾಂಡರ್ನ ಏನಪ್ಪಾ ಅಂತಂದ್ರೆ ಈ ಲ್ಯಾಂಡ್ ಆಗೋದಕ್ಕಿಂತ ಮುಂಚಿತವಾಗಿ ಕ್ರಾಶ್ ಲ್ಯಾಂಡಿಂಗ್ ಆಯ್ತು. ಬಟ್ ಅದು ನಮ್ಮ ದುರಾದೃಷ್ಟವಶ ಏನಾಗತ್ತಪ್ಪ ಅಂದ್ರೆ ಆ ಒಂದು ಸಂದರ್ಭದೊಳಗೆ ಯಾವಾಗ್ರಿ 2019 ಜುಲೈ 22 ಲಾಂಚ್ ಮಾಡಿದ್ವಿ ನಾವು. ಅವಾಗೆಲ್ಲ ನೀವೆಲ್ಲ ನೋಡಿರ್ಬೇಕು, ಕೆ ಶಿವನ್ ಅವರು ಪ್ರಧಾನಮಂತ್ರಿ ಅವರು ಏನ್ ಮಾಡಕತ್ತಿದ್ರಪ್ಪ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ರು. ಇದು ಕ್ರಾಶ್ ಲ್ಯಾಂಡಿಂಗ್ ಆಗೈತಿ ಅಂತ ಏನ್ ಮಾಡಿದ್ರು ಅಂದ್ರೆ ತಗೊಂಡು. ಯಾಕೆ ಕ್ರಾಶ್ ಲ್ಯಾಂಡಿಂಗ್ ಆಯ್ತ್ರಿ ಅಂತ ಕೇಳಿದಾಗ ನೋಡ್ರಿ, ಆ ಒಂದು ಗುರುತ್ವ ವೇಗದ ಕರ್ಷ ಏನಾಗತ್ತಪ್ಪ ಅಂದ್ರೆ ಭೂಮಿಯಿಂದ 1.6 ಎಷ್ಟ್ರಿ 1/6 ಗುರುತ್ವ ತೂಕ ಎಷ್ಟ್ರಿ ಭೂಮಿಯಿಂದ ಚಂದ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕ್ವಶನ್ ಹೆಂಗ್ ಕೇಳ್ತಾನ್ರಿ ಸರ್ ಅಂತಂದ್ರೆ ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ 60 kg ಇದ್ದರೆ ಅದೇ ವ್ಯಕ್ತಿ ಚಂದ್ರನ ಮೇಲೆ ಒಯ್ದಾಗ ಎಷ್ಟು kg ಇರುತ್ತಾನೆ? ನೋಡೋಣ, ಬೇಗ ಕಮೆಂಟ್ ಮಾಡಿ ನೋಡೋಣ. ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ 60 kg ಇದ್ದಾಗ ಅದೇ ವ್ಯಕ್ತಿಯನ್ನು ಚಂದ್ರನ ಮೇಲೆ ಒಯ್ದಾಗ ಏನಾಗಿರ್ತಾನ? ಸಮ ಇರ್ತತಿ ಅಥವಾ ಹೆಚ್ಚಾಗಿರ್ತತೋ ಅಥವಾ ಎಷ್ಟಾಗಿರ್ತತಿ ಅನ್ನೋದ್ರ ಬಗ್ಗೆ ಬೇಗ. ಎಸ್, ವೆರಿ ಗುಡ್. 10 kg 1/6. ವೆರಿ ಗುಡ್. ಓಕೆ ಎಸ್, 1/6 ಅಂತ ಹೇಳ್ತೀವಿ ನಾವು. 1/6 ಅಂದ್ರೆ 60 kg ಇಲ್ಲದಾನ ಅಂತಂದ್ರೆ ಮ್ಯಾಲ ಹೋದ್ನ ಅಂತಂದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ 6 ಇಲ್ಲಿ ಏನ್ ಮಾಡ್ತಾನಂದ್ರೆ ನಿಮಗ ತಗ್ಗಿಸೋಳಕ್ ಈ ತರ ಕ್ವಶನ್ ಕೇಳ್ತಾನ. ಮತ್ತೇನ್ ಮಾಡ್ತಾನ ಅಂತಂದ್ರೆ ನೋಡ್ರಿ, ಇದು ಭಾರತ ದೇಶ ಐತೆ ಅಂತ ತಿಳ್ಕೊರಿ. ನೋಡ್ರಿ, ಇದು ಭಾರತ ದೇಶ ಐತೆ ಅಂತ ತಿಳ್ಕೊರಿ. ಭಾರತ ದೇಶ ಐತಿ ಅಂತಂದ್ರೆ ಭಾರತ ದೇಶ ಐತಿ ಅಂತ ತಿಳ್ಕೊರಿ. ಭಾರತ ದೇಶದೊಳಗ ಒಬ್ಬ ವ್ಯಕ್ತಿ ಅಂದ್ರೆ ಏನ್ ಮಾಡ್ತಾರ ಅಂದ್ರೆ ಭಾರತ ದೇಶದೊಳಗ ಕೆಳಗಿನ ಪ್ರದೇಶವನ್ನ ಮೇಲಿನ ಪ್ರದೇಶವನ್ನ ಏನ್ ಮಾಡ್ತಾರ ಅಂತಂದ್ರೆ ತಗೊಂತಾರ. ಹೌದಲ್ರಿ? ನೋಡ್ರಿ, ಇದು ಭಾರತ ದೇಶ ಐತಂತ ಹಂಗ ತಗೋರಿ. ಇಲ್ಲೊಂದು ಪ್ರದೇಶ ತಗೊಂತಾನ, ಇಲ್ಲೊಂದು ಪ್ರದೇಶ ತಗೊಂತಾನ. ಇಲ್ಲಿ ಕ್ವಶನ್ ಕೇಳ್ತಾನ, ತಮಿಳುನಾಡಿನಿಂದ ಶ್ರೀನಗರಕ್ಕೆ ಹೋದಾಗ ಗುರುತ್ವ ವೇಗದ ಕರ್ಷ ಡ್ಯಾಶ್ ಕಡಿಮೆ, ಸಮ, ಹೆಚ್ಚು, ಯಾವುದು ಅಲ್ಲ ಅಂತಂದು ಹೇಳಿ ನೋಡೋಣ. ಹೆಚ್ಚಾಗುತ್ತಾ ಏನಾಗುತ್ತೆ? ಓಕೆ ಕಡಿಮೆ ಆಗುತ್ತೆ ಸರ್. ನೋಡಿ, ವಿಚಾರ ಮಾಡಿ. ಈ ತರ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಕೇಳಕತ್ತಿದ್ದಾನೆ ಇವಾಗ. ಓಕೆ, ವಿಚಾರ ಮಾಡಿ. ಓಕೆ, ಕಡಿಮೆ, ಡಿಕ್ರೀಸ್, ಹೈ ಹೆಚ್ಚು ಆಗುತ್ತಾ? ನೋಡ್ರಿ, ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಹೆಚ್ಚು ಆಗುತ್ತಾ ಅಂತ ಹೇಳ್ತೀವಿ. ನಾವ್ ಹೇಳಿದ್ವಲ್ಲ, ತಮಿಳುನಾಡಿನಿಂದ ಶ್ರೀನಗರಕ್ಕೆ ಹೋದಾಗ ಅಂದ್ರ ಧ್ರುವ ಪ್ರದೇಶಕ್ಕೆ ಹೋದಾಗ ಗುರುತ್ವ ವೇಗದ ಕರ್ಷ ಏನಾಗತ್ರಿ? ಹೆಚ್ಚಾಗತ್ತ. ಮತ್ ನೀವು ಈ ಕಡೆ ಹೊಂಟ್ರಿ ಅಂದ್ರೆ ಧ್ರುವ ಪ್ರದೇಶಕ್ಕೆ ಹೊಂಟ್ರಿ ಅಂತಂದ್ರೆ ನಿಮ್ದು ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗತ್ತೆ. ಹಿಂಗೆ ಏನ್ ಮಾಡಕತ್ತ ಅಂದ್ರೆ ಕ್ವಶನ್ ಕೇಳಕತ್ತ. ಅರ್ಥ ಆಯ್ತು? ನೀವು ನಿಮಗೆ ಏನಾಗಿರ್ಬೇಕಂದ್ರೆ ಕಾನ್ಸೆಪ್ಟ್ಗಳು ಗೊತ್ತಿದ್ವು ಅಂತ ತಿಳ್ಕೊರಿ. ಯಾವ ಟೈಪ್ ಕ್ವಶನ್ ಕೇಳಿದ್ರು ಹೇಳ್ತಾನೆ. ಮೊದ್ಲು ಹೆಂಗ್ ಕೇಳ್ತಿದ್ದ ಅಂದ್ರೆ 2015-16 ಒಳಗೆ ಒಂದು ಬಲ್ಬ್ ಐತಿ ಅಂತ ತಿಳ್ಕೊರಿ. ಈ ಬಲ್ಬ್ನೊಳಗೆ ಯಾವ್ಯಾವ ಗ್ಯಾಸ್ ಇಟ್ಟಿರ್ತಾನ ಅಂತ ಕೇಳ್ತಿದ್ದ. ನಾವು ನಾರ್ಮಲ್ ಆಗಿ ಹೇಳ್ತಿದ್ವಿ ನೈಟ್ರೋಜನ್, ಆರ್ಗಾನು, ನಿಯಾನ್ ಗ್ಯಾಸು. ಮೊನ್ನೆ PSI ಕ್ವಶನ್ ಕೇಳ್ಬಿಟ್ನ. ಏನಂತ ಕೇಳಿದ್ರಿ ಸರ್ ಅಂತಂದ್ರೆ, ಯಾಕ್ರಿ ಆರ್ಗಾನ್, ನಿಯಾನ್ ಗ್ಯಾಸ್ ಆ ಬಲ್ಬ್ನೊಳಗೆ ಇಟ್ರಿ? 2005-6 ಒಳಗೆ ಬಲ್ಬ್ ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಿದ್ವಿ. ನಾವು ಹೇಳ್ಬಿಡ್ತೀವಿ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳ್ತಿದ್ವಿ. ಈಗ ಹಂಗೆ ಮಾಡಕತ್ತಿಲ್ಲ ಮಗ. ಹೆಂಗ್ ಮಾಡಕತ್ತಾನ ಅಂತಂದ್ರೆ, ಯಾಕೆ ನಿಯಾನ್ ಆರ್ಗಾನ್ ಗ್ಯಾಸ್ ಯಾಕೆ ಇಟ್ಟಿವಿ ನೋಡೋಣ. ನೋಡ್ರಿ, ಹೇಳ್ತೀರಾ ಯಾರಾದ್ರೂ? ನಿಯಾನ್ ಮತ್ತು ಆರ್ಗಾನ್ ಗ್ಯಾಸ್ ಯಾಕೆ ಇಟ್ಟಿವಿ? ಓಕೆ, ನಿಯಾನ್ ಆರ್ಗಾನ್ ಗ್ಯಾಸ್ ಯಾಕೆ ಇಟ್ಟಿದ್ದೀವಿ? ನೋಡ್ರಿ, ಬೆಳಕಿನಾಗ ಟಂಗ್ಸ್ಟನ್ ಅನ್ನುವಂತಹ ಒಂದು ಫಿಲಾಮೆಂಟ್ ಇರ್ತದೆ. ನೆನಪಿಟ್ಕೋಬೇಕು. ಯಾವುದು? ಟಂಗ್ಸ್ಟನ್ ಅನ್ನುವಂತಹ ಫಿಲಾಮೆಂಟ್ ಇರ್ತೈತಿ. ಇದ್ರೊಳಗೆ ಆರ್ಗಾನು ಮತ್ತೆ ಏನಪ್ಪಾ ಅಂದ್ರೆ ನಿಯಾನ್, ಆರ್ಗಾನು ಮತ್ತೆ ನಿಯಾನ್ ಗ್ಯಾಸ್ ಏನ್ ಮಾಡಿರ್ತೀವಿ ಅಂದ್ರೆ ಇಟ್ಟಿರ್ತೀವಿ. ಆರ್ಗಾನು ಮತ್ತು ನಿಯಾನ್ ಗ್ಯಾಸ್ ಅಂತ ಇಡ್ತೇವಿ. ಯಾಕ ಅಂತಂದ್ರೆ ನೋಡ್ರಿ, ಆರ್ಗಾನ್ ಗ್ಯಾಸು ಈ ಫಿಲಾಮೆಂಟ್ ಇರ್ತದಲ್ಲ, ಇದ್ರದ್ದು ಒಂದು ಏನಪ್ಪಾ ಅಂತಂದ್ರೆ ಲೈಫ್ ಸ್ಪ್ಯಾನ್ ಅನ್ನ ಹೆಚ್ಚಿಗೆ ಮಾಡ್ತತಿ. ನಿಯಾನ್ ಗ್ಯಾಸ್ ಏನ್ ಮಾಡ್ತೈತೆ ಅಂದ್ರೆ ಬೆಳಕು ಇನ್ನೊಂದಿಷ್ಟು ಚದುರಿಸಿ ಹೋಗ್ಲಿ ಅನ್ನುವಂಥದ್ದು ಏನ್ ಮಾಡ್ತಪ್ಪ ಅಂದ್ರೆ ನೋಡ್ಬೋದು. ಇದು ಏನಪ್ಪಾ ಅಂದ್ರೆ ಕ್ವಶನ್ ಅನ್ನ ಆಗೈತಿ, ನೆನಪಿಟ್ಕೋಬೇಕು.
ಅರ್ಥ ಆಯ್ತು, ಇದು ತಿಳಿತು ಅಂತ ಮಾಡೀನಿ. ಚಂದ್ರಯಾನ 2 ಇದ್ರೊಳಗೆ ಏನಾಯ್ತಪ್ಪ ಅಂದ್ರೆ ಆರ್ಬಿಟರ್ ಇನ್ನೂ ಏನಾಯ್ತು ಅಂದ್ರೆ ಸಕ್ಸಸ್ ಐತಿ ಏನ್ರಿ. ಆರ್ಬಿಟರ್ 9 ವರ್ಷಗಳ ಕಾಲ ಏನ್ ಮಾಡಕತ್ತಪ್ಪ ಅಂದ್ರೆ ಅದು ಇನ್ನೂ ಕಾರ್ಯನಿರತವಾಗಿ ಕಕ್ಷೆ ಒಳಗ ಕುಂತಾಗೈತಿ. ಬಟ್ ಲ್ಯಾಂಡರ್ ರೋವರ್ ನಮ್ಮ ಕೈಯಾಗ ಏನಾಗಿಲ್ಪ ಅಂದ್ರೆ ಸಿಕ್ಕಿಲ್ಲ. ನೋಡೋಣ ಆ ಆರ್ಬಿಟರ್ ನ ಮತ್ತೆ ಈ ಗಗನಯಾನ ಪ್ರೊಜೆಕ್ಟ್ ಮಾಡ್ಯಾರಲ್ಲ ಅದಕ್ಕೆ ಏನು ಇಡಬೇಕು ಅಂತ ಒಂದು ಪ್ಲಾನ್ ಐತಿ. ನೋಡೋಣ ಏನಾಗುತ್ತ ಬರುವ ದಿನಗಳಲ್ಲಿ ನೋಡೋಣ ಅಂತ. ಈ ಕೋವಿಡ್ ಪಂಡೋಮಿಕ್ ಇರೋದ್ರಿಂದ ನಮ್ಗ ಈ ಗಗನಯಾನ ಪ್ರೊಜೆಕ್ಟ್ ಅನ್ನ ಏನ್ ಮಾಡೋದಂದ್ರೆ ಇಷ್ಟೊತ್ತಿನಾಗ ಆಗ್ಬೇಕಾಗಿತ್ತು, ಬಟ್ ಇನ್ನೂ ಆಗಿಲ್ಲ. ನೋಡ್ರಿ 1962 ಏನ್ ಮಾಡ್ಯಾರ ಅಂದ್ರೆ ಆ ಪ್ರೊಜೆಕ್ಟ್ ಅನ್ನ ಮಾಡ್ಯಾರ. ಬಟ್ ನಮ್ಮ ದೇಶದೊಳಗ ಇನ್ನೂ ಮಾಡಿಲ್ಲ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ತೇವೆ. ಇದಕ್ಕೆ ಆನ್ಸರ್ ಕರೆಕ್ಟ್ ಯಾವ್ದು ಸರ ಅಂತಂದ್ರೆ ಮೇಲಿನ ಎಲ್ಲವೂ ಸರಿ ಅಂತ ಹೇಳ್ಬೇಕು ನೀವು. ನೋಡ್ರಿ ಇದು ಏನಪ್ಪಾ ಅಂದ್ರ PSI ಕ್ವಶನ್ ಇದು 545 ಒಳಗ PSI 545 ಬರ್ದಿರಲ್ರಿ ಎಲ್ಲರೂ ಬರ್ದಿರಲ್ಲ ಅವ್ರ ಕ್ವಶನ್ ಇದು ಮತ್ತೊಳ್ಳೆ ಬರೀತೀರಿ. ಓಕೆ ಏನ್ ಕೇಳನ್ರಿ ಕ್ವಶನ್ ಅಂತಂದ್ರೆ ಚಂದ್ರಯಾನ 2 ಬಗ್ಗೆ ಮಿಷನ್ ಇದಾಗಿದೆ ಅಂತ ಕೇಳಿದಾಗ ಅದ್ರೊಳಗೆ ಆರ್ಬಿಟರ್ನು ಇಟ್ಟಾರ, ಲ್ಯಾಂಡರ್ನು ಇಟ್ಟಾರ, ರೋವರ್ನು ಇಟ್ಟಾರ, ಸ್ಯಾಂಪಲ್ ರಿಟರ್ನು ಇಟ್ಟಾರ. ಓಕೆ ಇವು 4 ಇಟ್ಟಾರ. ಹಿಂಗಾಗಿ ಆನ್ಸರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಎಸ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದನ್ನು ಪೆನ್ಸಿಲ್ಗಳಲ್ಲಿ ಉಪಯೋಗಿಸುತ್ತಾರೆ? ಇದು ಸಿಲ್ಲಿ ಕ್ವಶನ್, SSC ಕ್ವಶನ್. ಇದು SSC ಕ್ವಶನ್ ಯಾವ್ದಪ್ಪ ಅಂದ್ರೆ ಗ್ರಾಫೈಟ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮತ್ತ ಮೊನ್ನೆ SSC 2019 RRB ಒಂದು ಕ್ವಶನ್ ಕೇಳಿದ್ರು. ಏನಂತಂದ್ರೆ ನ್ಯಾನೋ ಸಿಟಿ ಅಂತ ಎದನ್ ಕರೀತಾರ? ನ್ಯಾನೋ ಸಿಟಿ ಅಂತ ಎದನ್ ಕರೀತಾರ? ನೆನ್ಪಿಟ್ಕೋಬೇಕು ಸ್ಪರ್ಧಾರ್ಥಿಗಳೇ. ನ್ಯಾನೋ ಸಿಟಿ ಅಂತಂದ್ರೆ ಚಂಡೀಗಢವನ್ನ ಏನ್ ಮಾಡ್ತೀವಿ ಅಂದ್ರೆ ನ್ಯಾನೋ ಸಿಟಿ ಅಂತ ಕರಿತೀವಿ. ಸರ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಾ ಹೇಳಿಲ್ಲ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಏನ್ ಮಾಡಿಪ್ಪ ಅಂದ್ರೆ ನಾ ಹೇಳಿಲ್ಲ. ಅದ್ರೊಳಗೆ ಇಂಪಾರ್ಟೆಂಟ್ ಎಕ್ಸಾಮ್ ಯಾವನ್ ಕೇಳ್ಯಾರ ಅನ್ನೋದನ್ನ ಹೇಳಕತ್ತಾನ ಈಗ. ನ್ಯಾನೋ ಸಿಟಿ ಅಂದ್ರೆ ಮತ್ತೆ PSI ಒಮ್ಮೆ ಡೈರೆಕ್ಟ್ ಕ್ವಶನ್ ಒಂದು ನ್ಯಾನೋಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಅಂತಂದು ಒಂದು ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 1 × 10⁻⁹ ಮೀಟರ್ ಅಂತ ಹೇಳ್ಬೇಕು ನೀವು. ಹೌದಲ್ರಿ? ಡೈರೆಕ್ಟ್ PSI ಕ್ವಶನ್ ನೋಡ್ರಿ ಇದು. ಓಕೆ ಸ್ಟಾರ್ ಮಾರ್ಕ್ ಹಾಕಿರ್ತಾನೆ. ನೆಕ್ಸ್ಟ್ ಇನ್ನೂ ಹಿಂಗೂ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. ಒಂದು ನ್ಯಾನೋಮೀಟರ್ ಇಸ್ ಈಕ್ವಲ್ ಟು ಬಿಲಿಯನ್ನಿನ ಒಂದು ಭಾಗ. ಯಾರಿ? ಬಿಲಿಯನ್ನಿನ ಒಂದು ಭಾಗ. ಬಿಲಿಯನ್ನಿನ ಒಂದು ಭಾಗ ಅಂತ ನೋಡ್ತೀವಿ ನಾವು. ಎಸ್ ನೆಕ್ಸ್ಟ್ ಯಾರು ಈ ಸರ ನ್ಯಾನೋ ಟೆಕ್ನಾಲಜಿ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರೆ ದ ಫಾದರ್ ಆಫ್ ನ್ಯಾನೋ ಟೆಕ್ನಾಲಜಿ ಅಂತ ಯಾರು ಕರಿತೀವ್ರಿ ಅಂತಂದ್ರೆ CNR ರಾವ್ ಅಂತ ಕರಿತೀವಿ. ಚಿಂತಾಮಣಿ ನಾಗೇಂದ್ರ ರಾಮಚಂದ್ರ ರಾವ್. ನೋಡಿರಿ ಇಲ್ಲೇ ಕರ್ನಾಟಕದವ್ರು ಇವರು. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಇವರು. CNR ರಾವ್, ಚಿಂತಾಮಣಿ ನಾಗೇಂದ್ರ ರಾಮಚಂದ್ರ ರಾವ್ ಅವರನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನ್ಯಾನೋ ಸಿಟಿ ಅಥವಾ ನ್ಯಾನೋ ಟೆಕ್ನಾಲಜಿಯ ಪಿತಾಮಹ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಅರ್ಥ ಆಯ್ತು? ಇದು ಏನಪ್ಪಾ ಅಂದ್ರೆ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್. ಓಕೆ ನೋಡ್ರಿ ಕ್ವಶನ್ ನೋಡ್ರಿ. ಭಾರತದಿಂದ ಉಡಾವಣೆಯಾದ ಕಾರ್ಟೋಸ್ಯಾಟ್ ಉಪಗ್ರಹದ ಮುಖ್ಯ ಕೆಲಸವೇನೆಂದರೆ? ಕ್ವಶನ್ ನೋಡ್ರಿ, ಆಪ್ಷನ್ ಹಾಕ್ರಿ ನೋಡೋಣ. ನೋಡ್ರಿ ಎಸ್ ವೆರಿ ಗುಡ್ ವೆರಿ ಗುಡ್. ಓಕೆ ಸಿ ಅಂತ ಹೇಳ್ತೀರಾ? ಓಕೆ ನೋಡ್ರಿ, ಭಾರತದಿಂದ ಉಡಾವಣೆಯಾದ ಕಾರ್ಟೋಸ್ಯಾಟ್ ಉಪಗ್ರಹದ ಮುಖ್ಯ ಕೆಲಸವೇನೆಂದರೆ? ಮುಖ್ಯ ಕೆಲಸವೇನೆಂದರೆ ಓಕೆ 4 ಅಂತ ಹೇಳ್ತೀರಿ. ಬಿ ಅಂತ ಹೇಳ್ತೀರಿ ಕೆಲವೊಂದಿಷ್ಟು ಜನ. ಮಲ್ಲಿಕಾರ್ಜುನ್ ಅವರು ಬಿ ಅಂತ ಹೇಳ್ತಾರ. ಎ ಅಂತ ಹೇಳ್ತೀರಿ. ಗಣೇಶ್ ಅವರು ಮ್ಯಾಪಿಂಗ್ ಅಂತ ಹೇಳ್ತಾರ. 2 ಓಕೆ 1. ಇಲ್ಲಿ ಕೇಳ್ರಿ, ನಾವು ಉಪಗ್ರಹವನ್ನ ಬಿಡುವ ಉದ್ದೇಶ ಏನಪ್ಪಾ ಅಂದ್ರೆ ಭಾರತ ದೇಶದ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತಲಿನ ಬಗ್ಗೆ ತಿಳಿದುಕೊಳ್ಳಕ. ಬಟ್ ಈ ಕಾರ್ಟೋಸ್ಯಾಟ್ ಅನ್ನುವಂತಹ ಉಪಗ್ರಹ ಬಿಡುವ ಮೂಲ ಉದ್ದೇಶ ಏನಂತಂದ್ರೆ ಭೂಮಿಯ ಮೇಲೆ ಭೂಪಟದ ರಚನೆ ಮ್ಯಾಪಿಂಗ್ ಬಗ್ಗೆ ನಾವೇನ್ ಮಾಡ್ಕೊಳಕಂದ್ರೆ ತಿಳ್ಕೊಳಕ 2019 ಈ ಕಾರ್ಟೋಸ್ಯಾಟ್ ಅನ್ನುವಂತಹ ಉಪಗ್ರಹವನ್ನ ಭಾರತ ದೇಶದ ಹೆಮ್ಮೆಯ ಸಂಸ್ಥೆ ಆಗಿರ್ತಕ್ಕಂತಹ ಇಸ್ರೋ ಸಂಸ್ಥೆದವ್ರು ಏನ್ ಮಾಡ್ರಪ್ಪ ಅಂತಂದ್ರೆ ಬಿಟ್ಟಾರ. ಎದಕ್ ಬಿಟ್ಟಾರ ಸರ ಅಂತಂದ್ರೆ ಮ್ಯಾಪಿಂಗ್ ಗೋಸ್ಕರ ಏನ್ ಮಾಡ್ರ ಅಂದ್ರ ಬಿಟ್ಟಾರ.
ಹೌದಲ್ರಿ? ಭೂಮಿಯ ಬಗ್ಗೆ ಎಲ್ಲಿ ಯಾವ ಪ್ಲೇಸ್ ಐತಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡ್ಬೇಕಂದ್ರೆ ಚಿತ್ರಣವನ್ನ ತಿಳ್ಬೇಕು ನಮಗೆ, ಹೌದಲ್ರಿ? ಆ ಚಿತ್ರಣವನ್ನ ತಿಳ್ಕೊಳಕ ಈ ಕಾರ್ಟೋಸ್ಯಾಟ್ ಅನ್ನುವಂತಹ ಉಪಗ್ರಹವನ್ನ ಇಸ್ರೋದವರು 2019ಕ್ಕೆ ಏನ್ ಮಾಡ್ತಾರ ಅಂದ್ರೆ ಬಿಟ್ಟಾರ. ಸರ್, ಇನ್ನು ಉಪಗ್ರಹ ಬಂತ್ರಿ, ಉಪಗ್ರಹದ ಬಗ್ಗೆ ಇಷ್ಟು ದಿನ ಕ್ವಶನ್ ಕೇಳಿದ್ದೆ ಅವ್ರಿಗೆ ಅಂತಂದ್ರೆ ಭಾರತ ದೇಶದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಯಾವ್ದ್ರಿ ಸರ್ ಅಂತಂದ್ರೆ ನೀವು ಹೇಳ್ಬೇಕು ಆರ್ಯಭಟ. ಯಾವ ಭಟ? ಆರ್ಯಭಟ. ಸರ್, ಇದನ್ನ ಎಷ್ಟ್ರೊಳಗೆ ಬಿಟ್ರಿ ಅಂತಂದ್ರೆ 1975 ಏನ್ ಮಾಡ್ತಾರೆ ಅಂದ್ರೆ ಬಿಟ್ರು. ನಾನು ನಿಮಗೆ ಕೋಡ್ ಹೇಳಿದ್ನ, ಪ್ರಪಂಚದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಸ್ಪುಟ್ನಿಕ್ ಅಂತ ಹೇಳಿದ್ನ. ಯಾವ್ದ್ರಿ? ಸ್ಪುಟ್ನಿಕ್. ಯಾವ ದೇಶದ್ದು ಸರ್ ಅಂತ ಕೇಳಿದ್ರೆ ರಷ್ಯಾ ದೇಶದ್ದು. ಯಾವ ದೇಶದ್ದು? ರಷ್ಯಾ ದೇಶದ್ದು ಅಂತ ಹೇಳಿದ್ನ. ಇದನ್ನ ಎಷ್ಟ್ರೊಳಗೆ ಬಿಟ್ರಿ ಅಂತಂದ್ರೆ 1957 ಬಿಟ್ರು. 1957 ರಷ್ಯಾದ ಕಾಪುಸ್ತಿನಿಯಾ ಅನ್ನುವಂತಹ ಪ್ರದೇಶದಲ್ಲಿ C1 ಇಂಟರ್ ಕಾಸ್ಮಸ್ ಅನ್ನುವಂತಹ ರಾಕೆಟ್ ಮುಖಾಂತರ ಬಿಟ್ಟಾರ. ಇಲ್ಲಿ ಏನಾಗೈತಪ್ಪ ಅಂದ್ರೆ ಈ ರಷ್ಯಾ ದೇಶ ನೋಡ್ರಿ 1957, ಇದ್ರ ಉಲ್ಟಾ ಇದು 57, 7ನ್ನ ಈ ಕಡೆ ಆಗ್ಬಿಟ್ರೆ ಅಂದ್ರೆ 75. ಇದನ್ನ ಏನ್ ಮಾಡ್ರಪ್ಪ ಅಂದ್ರೆ ಒಂದು ಸತ PC ಕ್ವಶನ್ ಮಾಡ. ಆರ್ಯಭಟ ಅನ್ನುವಂತಹ ಉಪಗ್ರಹವನ್ನ ಯಾವ ಒಂದು ವರ್ಷದಲ್ಲಿ ಭಾರತ ದೇಶವು ಲಾಂಚ್ ಮಾಡಿದೆ? ನೆನಪಿಟ್ಕೋಬೇಕು. 1975. ಪ್ರಪಂಚದ ಯಾವುದು ಅಂತಂದ್ರೆ 1957 ಸ್ಪುಟ್ನಿಕ್ 1 ಅಂತ ಕರಿತೇವಿ. ಇನ್ನು ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಕೇಳಬಹುದು. ಏನ್ ಕೇಳಬಹುದ್ರಿ ಸರ್ ಅಂತಂದ್ರೆ ಭಾರತ ದೇಶದ ಮೊದಲ ಪ್ರಾಣಿ ಯಾವುದು? ಅಲ್ಲ, ಭಾರತ ಅನ್ನೋದಕ್ಕಿಂತ ಪ್ರಪಂಚದ ದೇಶದ ಮೇಲೆ ಗಗನಯಾನ ಮಾಡಿದ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನೀವ್ ಹೇಳ್ಬೇಕು. ಏನ್ ಹೇಳ್ತೀರಿ? ಲೈಕಾ ಅನ್ನುವಂತಹ ಪ್ರಾಣಿ. ಈ ಲೈಕಾ ಅನ್ನುವಂತಹ ಪ್ರಾಣಿ ಕೆಲವೊಂದಿಷ್ಟು ಅಂದ್ರೆ ಲೋ ಅರ್ತ್ ಆರ್ಬಿಟ್ ಗೆ ಹೋದಾಗ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆಕ್ಸಿಜನ್ ಕೊರತೆಯಿಂದ ಸತ್ತು ಅನ್ನೋದು ಉಲ್ಲೇಖ ಐತಿ. ಸತ್ತಾದ್ಮೇಲೆ ನೆಕ್ಸ್ಟ್ ರಷ್ಯಾ ದೇಶದವ್ರು ಬಿಡ್ಲಿಲ್ಲ. ರಷ್ಯಾ ದೇಶದವ್ರು ಮತ್ ಬಿಡ್ತಾರ. ಅದ ಲೈಕಾ ಅನ್ನುವಂತ ನಾಯಿ ಆಕ್ಸಿಜನ್ ಕೊರತೆಯಿಂದ ಸತ್ತತಿ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ರಾಕೆಟ್ ಒಳಗೆ ಆಕ್ಸಿಜನ್ ಟ್ಯಾಂಕ್ ಇಟ್ಟು ಕಳಿಸ್ತಾರ. ಆಕ್ಸಿಜನ್ ಟ್ಯಾಂಕ್ ಇಟ್ಟು ಕಳಿಸಿದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆ ಆಕ್ಸಿಜನ್ ಅನ್ನ ತಗೊಂಡು ಒಂದು ಮಂಗ್ಯಾನ ಇಟ್ಟು ಕಳಿಸಿರ್ತಾರ. ಆ ಮಂಗ್ಯಾನ ಹೆಸರು ಏನ್ರಿ ಅಂದ್ರೆ ಹ್ಯಾಂಪಾ ಅಂತ ಕರಿತೀವಿ. ಈ ಹ್ಯಾಂಪಾ ಅನ್ನುವಂತಹ ಮಂಗ್ಯಾನ ಆ ಒಂದು ರಾಕೆಟ್ ಒಳಗೆ ಇಟ್ಟು ಕಳಿಸ್ದಾಗ ಮತ್ತ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆಕ್ಸಿಜನ್ ಟ್ಯಾಂಕ್ ಅನ್ನ ಇಟ್ಟಿದ್ವಿ. ಆಕ್ಸಿಜನ್ ಟ್ಯಾಂಕ್ ಅನ್ನ ಇಟ್ಟಾಗ ಏನಾಗಿತ್ತಪ್ಪ ಅಂತಂದ್ರೆ ಮ್ಯಾಲ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಗೆ ಹೋಗಿ ಅದು ಏನ್ ಮಾಡ್ತಪ್ಪ ಅಂದ್ರೆ ಕೆಳಗೆ ಬಂದ್ಬಿಡ್ತು. ಅವಾಗ ಏನಪ್ಪಾ ಅಂದ್ರೆ ಇನ್ನು ಮಂಗ್ಯಾನ ಹೋಗ್ಯಾನ ಅಂದ್ರೆ ಮನುಷ್ಯರು ಯಾಕೆ ಹೋಗ್ಬಾರ್ದು? ಅವ್ರು ಚಲ, ಹೌದಲ್ರಿ? ಯಾಕಂದ್ರೆ ರಷ್ಯಾ ದೇಶದವರು ನಾಯಿ ಕಳಿಸಿದ್ರು, ನಾಯಿ ಕೆಲಸ ಆಗಲಿಲ್ಲ, ಆಕ್ಸಿಜನ್ ಕೊರತೆಯಿಂದ ಬಂದು ಸತ್ತು ಬಿಡ್ತು. ಇನ್ನ ಹೌದು, ಅದು ಆಕ್ಸಿಜನ್ ಕೊರತೆಯಿಂದ ಸತ್ತತಿ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ರಾಕೆಟ್ ಒಳಗೆ ಆಕ್ಸಿಜನ್ ಇಟ್ಟು ಕಳಿಸಿದ್ರು, ಅದ್ರ ಜೊತೆಗೆ ಒಂದು ಮಂಗ್ಯಾನ ಕಳಿಸಿದ್ರು. ಆ ಮಂಗ್ಯಾನ ಹೆಸರು ಏನಪ್ಪಾ ಅಂದ್ರೆ ಹ್ಯಾಂಪಾ ಅಂತ ಕರಿತೇವಿ. ಈ ಹ್ಯಾಂಪಾ ಅನ್ನುವಂತ ಮಂಗ್ಯಾನ ಆ ರಾಕೆಟ್ ಒಳಗೆ ಇಟ್ಟು ಕಳಿಸಿದಾಗ ಇದು ಏನಪ್ಪಾ ಅಂದ್ರೆ ಭೂಮಿಯಿಂದ ಲೋ ಅರ್ತ್ ಆರ್ಬಿಟ್ ಗೆ ಹೋಗಿ ಲೋ ಅರ್ತ್ ಆರ್ಬಿಟ್ ಹೋಗಿ ಕೆಳಗೆ ಬಂದ್ಬಿಡುತ್ತು. ಯಾವುದು? ಈ ಮಂಗ್ಯ ಉಳಿದು ಬಂದ್ಬಿಡುತ್ತು. ಇನ್ನು ಮಂಗ್ಯಾನ ಹೋಗ್ಯಾನಂದ್ರೆ ಮನುಷ್ಯರು ಯಾಕೆ ಹೋಗ್ಬಾರ್ದು? ಹೋಗ್ಬೇಕಲ್ರಿ? ಅದಕ್ಕೆ 1960 ಏನ್ ಮಾಡ್ತಾರಪ್ಪ ಅಂತಂದ್ರೆ 1960 ಪ್ರಪಂಚದ ಮೊದಲ ಗಗನಯಾನಿ ಅಂತ ಯಾರು ಕರಿತೇವ್ರಿ ಅಂತಂದ್ರೆ ಯೂರಿ ಗ್ರಗರಿನ್ ಅಂತ ಕರಿತೇವಿ. ಡೈರೆಕ್ಟ್ ಕ್ವಶನ್ ಆಗಿ ನೆನಪಿಟ್ಕೋಬಹುದು. ಯಾರನ್ನ ಕರಿತೇವ್ರಿ ಅಂತಂದ್ರೆ ಯೂರಿ ಗ್ರಗರಿನ್ ಅನ್ನೋರ್ನ ಏನ್ ಮಾಡ್ತೇವೆ ಅಂತಂದ್ರೆ ಪ್ರಪಂಚದ ಮೊದಲ ಗಗನಯಾನಿ ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ನೋಡ್ತೀವಿ. ಅಂದ್ರೆ ಸರ ಇನ್ನ ಎಷ್ಟ್ರೊಳಗೆ ಹೋದ್ರಂದ್ರೆ 1960. ನೋಡ್ರಿ, ಇವತ್ತ ಗಂಡು ಮಕ್ಳು ಹೋಗ್ಯಾರ ಅಂದ್ರೆ ಹೆಣ್ಮಕ್ಳು ಹೋಗ್ಬೇಕಲ್ಲ. ಹೌದು, ಹೆಣ್ಮಕ್ಳು ಕೂಡ ಏನ್ ಮಾಡಿದ್ರ ಅಂತಂದ್ರೆ 1963 ವೆಲೆಂಟಿನಾ ತೆರೆಸ್ಕೋವಾ ಅನ್ನುವಂತಹ ಹೆಣ್ಣು ಮಗಳು ಏನ್ ಮಾಡ್ತಾಳಪ್ಪ ಅಂದ್ರೆ ಗಗನಯಾನವನ್ನ ಮಾಡಿ ಬರ್ತಾಳ. ಏನ್ರಿ? ವೆಲೆಂಟಿನಾ ತೆರೆಸ್ಕೋವಾ ಅನ್ನುವಂತಹ ಹೆಣ್ಣು ಮಗಳು ಏನ್ ಮಾಡ್ತಾಳ ಅಂದ್ರೆ ಇದ್ರ ಕ್ವಶನ್ ಕೇಳೋಣ, ನೆನ್ಪಿಟ್ಕೋಬೇಕು. ವೆಲೆಂಟಿನಾ ತೆರೆಸ್ಕೋವಾ 1963 ಹೋಗ್ತಾಳ. ಸರ, ಇವ್ರು ಯಾವ ದೇಶದವ್ರಿ ಅಂತ ಕೇಳಿದ್ರೆ ಯಾವ ದೇಶದವರು ಅಂತ ಕೇಳ್ತಾನ. ಯಾವ ದೇಶದವರು ಅಂತಂದ್ರೆ ರಷ್ಯಾ ದೇಶದಿಂದ ಹೋಗಿದ್ರು. ಯಾವ ದೇಶ? ರಷ್ಯಾ ದೇಶದಿಂದ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೋಗಿದ್ರು. ನಿಮ್ಗೆ ನೆನಪಿಡ್ಲಿ, ಇವತ್ತು ಪ್ರಪಂಚದೊಳಗೆ ಈ ಸ್ಪೇಸ್ ಬಗ್ಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಸ್ಟಡಿ ಮಾಡಿ ಇವತ್ತು ಏನ್ ಮಾಡಕತ್ತಾರ ಅಂತಂದ್ರೆ ಒಂದು ಫಿಲ್ಮ್ ಮಾಡಕತ್ತಾರ. ಯಾವುದು? ದಿ ಚಾಲೆಂಜ್ ಅನ್ನುವಂತ ಫಿಲ್ಮ್. ಆಲ್ರೆಡಿ ಏನಾಗೈತಪ್ಪ ಅಂತಂದ್ರೆ ಏನಾಗೈತೆ ಅಂದ್ರೆ ಫಿಲ್ಮ್ ಶೂಟಿಂಗ್ ಮುಗ್ದತಿ. 3 ದಿನಗಳ ಕಾಲ ಸುಮಾರು 7 ರಿಂದ 15 ದಿನಗಳು ಏನ್ ಮಾಡಕತ್ತಾರಪ್ಪ ಅಂದ್ರೆ ರಷ್ಯಾ ದೇಶದವರು ಅಂತರಿಕ್ಷ ಯಾನದೊಳಗ ಫಿಲ್ಮ್ ಮಾಡಕತ್ತಾರ. ಎಲ್ಲಿ ಹೋಗ್ತಾರ ಸರ್ ಅಂತಂದ್ರೆ ನೋಡ್ರಿ, ಇದು ಭೂಮಿ ಅಂತ ತಿಳ್ಕೊರು. ಭೂಮಿಯಿಂದ ಸುಮಾರು ಲೋ ಆರ್ಬಿಟ್ ಅಂದ್ರೆ ಸುಮಾರು 500 ರಿಂದ 2000 ಕಿಲೋಮೀಟರ್ ಒಳಗೆ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ
ಫಿಲ್ಮ್ ಅನ್ನ ಮಾಡಕತ್ತಾರ. ಎಷ್ಟು ಮಂದಿ ಹೊಂಟಾರ ಸರ್ ಅಂದ್ರೆ 3 ಮಂದಿ ಹೊಂಟಾರ. ಎಷ್ಟು ಮಂದಿ ರೀ? 3 ಮಂದಿ. ಒಬ್ಬ ನಟಿ, ಇನ್ನೊಬ್ಬ ನಟ, ನೆಕ್ಸ್ಟ್ ಯಾರಪ್ಪ ಅಂದ್ರೆ ಡೈರೆಕ್ಟರ್. ಇವ್ರು 3 ಮಂದಿ ಹೋಗಿ ಸುಮಾರು 7 ರಿಂದ 15 ದಿನಗಳ ಕಾಲ ಏನ್ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ನಟನೆಯನ್ನ ಮಾಡಿ, ಆ ಅಂತರಿಕ್ಷದೊಳಗೆ ನಟನೆಯನ್ನ ಮಾಡಿ ಏನ್ ಮಾಡಕತ್ತಾರಪ್ಪ ಅಂದ್ರೆ ಭೂಮಿಗೆ ಬರಕತ್ತಾರ. ಆಲ್ರೆಡಿ ಬಂದಾರ. ಈ ಬರುವ ದಿನಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಅದ್ರದ್ದೊಂದು ಟ್ರೇಲರ್ ಏನಾಗತ್ತಂದ್ರೆ ಬಿಡುಗಡೆ ಆಗತ್ತಿ. ಸರ್ ಅದನ್ನ ಉದ್ದೇಶ ಏನ್ರಿ ಆ ಫಿಲ್ಮ್ ಮಾಡೋದು ಏನಪ್ಪಾ ಅಂದ್ರೆ, ಜೇರ್ಕರ್ತ ಅಂತರಿಕ್ಷ ಯಾನ ಮಾಡಿದಾಗ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಏನ್ರಿ, ಅಂತರಿಕ್ಷ ಯಾನ ಮಾಡಿದಾಗ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ತಪ್ಪಿಸ್ಕೋಬೇಕು, ಹೆಂಗ್ರಿ ಯಾವ ತರ ತಪ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆನ ಫಿಲ್ಮ್ ಮಾಡಕತ್ತಾರ. ಬರೋ ದಿನಗಳಲ್ಲಿ ಆ ಫಿಲ್ಮ್ ಬರತ್ತಂತ ನಾವು ನೀವು ನೋಡೋಣ ಅಂತ. ಓಕೆ, ಎಸ್. ಹೊಳ್ಳಿ ಬಂದ್ರೆ ಅಷ್ಟು ಸಾಕ್ರಿ. ನೀವು ಕರ್ನಾಟಕದ ಶಿಕ್ಷಣ ಮಂತ್ರಿ ಆಗಬೇಕು. ಹಂಗೆಲ್ಲ ಹಾಕೋಬೇಡ್ರಿ ಶಿಕ್ಷಣ ಮಂತ್ರಿ. ಓಕೆ, ಎಸ್, ಅರ್ಥ ಆಯ್ತು. ಓಕೆ, ಇದು ಏನಪ್ಪಾ ಅಂದ್ರೆ ಆನ್ಸರ್. ಭೂಮಿಯ ಮೇಲೆ ಭೂಪಟದ ಬಗ್ಗೆ ತಿಳ್ಕೊಳಕ ನಾವು ಕಾರ್ಟೋಸ್ಯಾಟ್ ಅನ್ನುವಂತಹ ಉಪಗ್ರಹವನ್ನ ಬಿಟ್ವಿ. ಓಕೆ, ಏನೇನೋ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಹೊಳ್ಳಿ ಬಂದ್ರೆ ಅಷ್ಟೇ ಸಾಕ್ರಿ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ವೆರಿ ಗುಡ್. ಇಂಥ ಒಂದು ಸಾಧನ ನಮ್ಮ ಉತ್ತರ ಕರ್ನಾಟಕದ ಮಂದಿನ ಮಾಡೋದು. ಮಾಡನ್ರಿ ಅಂತ. ಈ ಗಗನಯಾನ ಆಲ್ರೆಡಿ ಭಾರತ ದೇಶದವರು ಪ್ರಯತ್ನ ಮಾಡಕತ್ತಾರ. ನೋಡೋಣ ಬರೋ ದಿನಗಳಲ್ಲಿ ಅದು ಆಗ್ಬಹುದು. ಓಕೆ, ಎಸ್. ನಮ್ಮ ಓಟ್ ನಿಮಗೆ ಗುರುಗಳೇ. ಎಸ್ ಎಸ್. ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೇವೆ ಅಂದ್ರೆ ಸೆಮ್ ಕ್ರೇ, ಆಡಮ್ ಡೆಂಕಲ್ಸ್, ಡೇವಿಡ್ ಡ್ರೇ ಬ್ರೌನ್, ಜೀನ್ ಅಮಾಲ್ಡಾ ಅಂತ ಕರಿತೇವಿ. ನಿಮಗೆಲ್ಲ ಗೊತ್ತಿರ್ತೈತಿ. ಸರ್ ಕಂಪ್ಯೂಟರ್ನ ಯಾರು ಕಂಡು ಹಿಡಿದಾರ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ನೀವು ಕಂಪ್ಯೂಟರ್ ಕಂಡು ಹಿಡಿದಾರ ಅಂತ ಹೇಳ್ತೀರಿ. ಬಟ್ ನಾ ಕೇಳಕತ್ತಿದ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಯಾರು ಕರೀತಾರ? ಬೇಗ 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 ಆನ್ಸರ್ ಬರ್ಲಿ. ಬೇಗ ಬೇಗ ಬೇಗ. ಎಸ್, ನೋಡ್ರಿ ನಮ್ಮ ಗಣೇಶ್ ಅವರು ಅಂತ ಹೇಳ್ತಿದ್ದಾರ. ಅಭಿ ಅವರು 3 ಅಂತ ಹೇಳ್ತಿದ್ದಾರ. ಲಕ್ಷ್ಮೀ ಗುಂಜಿಗಟ್ಟಿ ಅವರು ಅಂತ ಹೇಳ್ತಾರ. ನಮೋದಿಯಾನ್ ಅವರು 3 ಅಂತ ಹೇಳ್ತಾರ. ಮಾರುತಿ ಅವರು 3 ಅಂತ ಹೇಳ್ತಾರ. ಎಸ್, ಇದರ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ಹೇಳ್ತೇವೆ. ಓಕೆ, ನೀವು ಕಂಪ್ಯೂಟರ್ನ ಪಿತಾಮಹ ಅಂತಂದ್ರೆ ಏನ್ ಅನ್ಬೇಕಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ಹೇಳ್ತೇವೆ. ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ತೇವಿ. ನೀವೆಲ್ಲ ವಿಜ್ಞಾನಿಗಳ ಹೆಸರು ನೆನ್ಪಿಟ್ಕೋಬೇಕ್ರಿ ಸರ್. ಇವ್ನ ಏನಪ್ಪಾ ಅಂದ್ರೆ ಬಾಪೇಟ್ ಹೊಡೆದ್ ಬಿಡ್ಬೇಕು ಅಷ್ಟ ಸರ್. ಇವ್ನ ಹೆಂಗಪ್ಪಾ ಅಂತಂದ್ರೆ ಬಾಪೇಟ್ ಹೊಡೆದ್ ಬಿಡ್ಬೇಕು. ಹಂಗಂದ್ರೆ ದೂರದರ್ಶನ ಟಿವಿ ಕಂಡು ಹಿಡಿದವ್ರು ಯಾರಿಗೆ ಅಂತಂದ್ರೆ JL ಬೇಯರ್ಡ್ ಅಂತ ಕರಿತೇವೆ ನಾವು. ಏನಂತ ಕರಿತೇವಿ? JL ಬೇಯರ್ಡ್ ಅಂತ ಕರಿತೇವಿ. ನೆಕ್ಸ್ಟ್ ರೇಡಿಯೋ ಕಂಡು ಹಿಡಿದವ್ರು ಯಾರು? ರೇಡಿಯೋ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ G ಮಾರ್ಕೋನಿ ಅಂತ ಹೇಳ್ತೇವೆ ನಾವು. ಯಾವ ಮಾರ್ಕೋನಿ? G ಮಾರ್ಕೋನಿ ಅಂತ ಹೇಳ್ತೇವೆ ನಾವು. ನೋಡ್ರಿ, ನೀವೇನಾದರೂ ಈ ಒಂದು ಎಕ್ಸಾಮ್ ಒಳಗ ದೌಡ್ ಪಾಸ್ ಆಗಿ ಪಂಚವಾರ್ಷಿಕ ಯೋಜನೆ ಹಾಕೊಳ್ಳಂಗ ನೀವು ದೌಡ್ ಹೋಗ್ಬೇಕು ಅಂತಂದ್ರೆ ನೀವು ಕ್ವಶನ್ ಮಾಡ್ಬೇಕು. ಮಾಡ್ರಿ. ಏನ್ ಮಾಡ್ರಿ ಅಂತಂದ್ರೆ ನೋಡ್ರಿ, ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳ್ತೇನೆ. ಈಗ ನಾರ್ಮಲ್ ಆಗಿ ಏನ್ ಮಾಡಕತ್ತಾರ ಅಂತಂದ್ರೆ ಕ್ವಶನ್ ಅನ್ನ ಬಹಳ ಏನಪ್ಪಾ ಅಂದ್ರೆ ಕೇಳಕತ್ತಾರ. ಈಗ ನೋಡ್ರಿ, ಜನವರಿ ಟು ಮಾರ್ಚ್ ಏನಪ್ಪಾ ಅಂದ್ರೆ ಒಂದು 10 ರೂಪಾಯಿ ನೋಟ್ಬುಕ್ ಮಾಡ್ಬೇಕು. ಒಂದು 10 ರೂಪಾಯಿ ಏನ್ರಿ, ಚಾ ಕುಡಿಯಕ್ ಹೋದ್ರೆ 10 ರೂಪಾಯಿ ಕಳಿತೀವಿ ನಾವು ಇವತ್ತು. ಹೌದಲ್ರಿ? ಒಂದು ಚಾ ಕುಡಿಯಕ್ ಹೋದ್ರೆ ಅದು ಮತ್ತೆ ಫೋನ್ ಪೇ ಏನ್ರಿ, ಕೈಯಾಗ ರೊಕ್ಕ ಕೊಡಂಗಿಲ್ಲ, ಫೋನ್ ಪೇ ಐತಿನ ಅಂತ ಕೇಳ್ತೀರಿ. ಹೌದಲ್ರಿ? ಅದ 10 ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಜೀವನದೊಳಗೆ ಪಾವನ ಹಾಕಿರಿ. ನೀವು ಜೀವನದೊಳಗೆ ನೀವು ಕಂಡಿದ್ದನ್ನ ಏನಕ್ಕಾರ ಅಂದ್ರೆ ಸಕ್ಸಸ್ ಕಾಣ್ತೀರಿ. ಏನ್ರಿ ಸರ್ ಅಂತಂದ್ರೆ ನೋಡ್ರಿ, ಜನವರಿ ಇಂದ ಮಾರ್ಚ್ ಒಳಗ ವಿಶೇಷ ದಿನಗಳು ಯಾವ್ಯಾವ ಅದಾವು? ಈಗ ನೋಡ್ರಿ, ಜನವರಿ 1 ಅಂತ ನೋಡಿದಾಗ 1949 ಜನವರಿ 1ಕ್ಕೆ RBI ಏನಪ್ಪಾ ಅಂದ್ರೆ ರಾಷ್ಟ್ರೀಕರಣ ಆಯ್ತು. ಇದನ್ನ 2 ಸತ ಕ್ವಶನ್ ಕೇಳ್ಯಾರ. ಎಷ್ಟು ಸತ? 2 ಸತ ಕ್ವಶನ್ ಕೇಳ್ಯಾರ. ಜನವರಿ 5ಕ್ಕೆ ಪಕ್ಷಿ ಪ್ರೇಮಿ ಸಲೀಂ ಅಲಿ ದಿನ ಆಚರಣೆ ಮಾಡ್ತೇವೆ ನಾವು. ಜನವರಿ 5ಕ್ಕೆ. ಹೌದಲ್ರಿ? ನೆಕ್ಸ್ಟ್ ಜನವರಿ 5ಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಪಕ್ಷಿ ಪ್ರೇಮಿ ಸಲೀಂ ಅಲಿ ಆದ್ಬಿಟ್ಲೆ ಜನವರಿ 9ಕ್ಕೆ ಯಾವ ದಿನಾಚರಣೆ ಮಾಡ್ತೇವ್ರಿ ಸರ್ ಅಂತಂದ್ರೆ ರಾಷ್ಟ್ರೀಯ ಪ್ರವಾಸ ದಿನವನ್ನ ಆಚರಣೆ ಮಾಡ್ತೇವಿ. ರಾಷ್ಟ್ರೀಯ ಪ್ರವಾಸ ದಿನ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಜನವರಿ 12ಕ್ಕೆ ಏನಪ್ಪಾ ಅಂತಂದ್ರೆ ಜನವರಿ 12ಕ್ಕೆ ಯಾವ ದಿನಾಚರಣೆ ಮಾಡ್ತೀವ್ರಿ ಸರ್ ಅಂತಂದ್ರೆ ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ. ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೇವ್ರಿ ಸರ್ ಅಂದ್ರೆ ಅವತ್ತ ಯಾರು ಹುಟ್ಟ್ಯಾರ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಸ್ವಾಮಿ ವಿವೇಕಾನಂದ ಅವ್ರು ಏನ್ ಮಾಡ್ಯಾರ ಅಂದ್ರೆ ಹುಟ್ಟ್ಯಾರ. ಜನವರಿ 15ಕ್ಕೆ ಆರ್ಮಿ ಡೇ ಅಂತ ಆಚರಣೆ ಮಾಡ್ತೇವಿ. ಆರ್ಮಿ ಡೇ ಅಂತ ಆಚರಣೆ ಮಾಡ್ತೇವೆ. ನಾವು ಯಾಕೆ ಆಚರಣೆ ಮಾಡ್ತೇವೆ ಅನ್ನೋದು ಆಲ್ರೆಡಿ ಹೇಳೇನಿ ನಾನು. ಹೌದಲ್ರಿ?
ಜನವರಿ 23ಕ್ಕೆ ಪರಾಕ್ರಮ ದಿನ, ಜನವರಿ 24ಕ್ಕೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಆಚರಣೆ ಮಾಡ್ತೇವೆ. ಸರ್ ಯಾಕ್ರಿ ಅವತ್ತ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ವಿಚಾರ ಮಾಡಿದಾಗ ನೋಡ್ರಿ, ಜನವರಿ 24ಕ್ಕೆ ಯಾಕೆ ಮಾಡ್ಬೇಕ್ರಿ ಅಂತಂದ್ರೆ, ಜನವರಿ 24ಕ್ಕೆ ಇಂದಿರಾ ಗಾಂಧಿ ಅವರು 1966 ಜನವರಿ 24ಕ್ಕೆ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಏನ್ ಮಾಡಿದ್ರು ಅಂದ್ರೆ ಕಾರ್ಯನಿರ್ವಹಿಸಿದ್ರು. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಆ ದಿನವನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ನಿಮಗೊಂದು ಕ್ವಶನ್ ಕೇಳ್ತಾನೆ. ಹಂಗಂದ್ರ ಈ ಭಾರತ ದೇಶದೊಳಗ ಒಂದು ರಾಜ್ಯದೊಳಗ ಒಂದು ದಿನ, ಅದು ಯಾವಾಗ ಅಂದ್ರೆ ಜನವರಿ 24ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ದಿನ ಮುಖ್ಯಮಂತ್ರಿ ಸ್ಥಾನವನ್ನ ಒಂದು ಹೆಣ್ಣು ಮಗಳಿಗೆ ಬಿಟ್ಕೊಡ್ತಾರ. ಹಂಗಂದ್ರೆ ಯಾವ ರಾಜ್ಯ ರೀ ಸರ್ ಅದು? ನೋಡೋಣ, ಯಾರು ಹೇಳ್ತೀರಿ? ಓಕೆ ಬರಲಿ, ಯಾವ ರಾಜ್ಯ ರೀ ಸರ್ ಅದು? ಇನ್ ವಿಚ್ ಸ್ಟೇಟ್? ಯಾವ ಒಂದು ರಾಜ್ಯ? ಯಾವ ಒಂದು ರಾಜ್ಯದೊಳಗ ಒಂದು ದಿನ ಹೆಣ್ಣು ಮಕ್ಕಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರ? UK ಅಂತ ಹೇಳ್ತಾರ, UP ಅಂತ ಹೇಳ್ತಾರ, UK ಉತ್ತರ ಪ್ರದೇಶ ಅಂತ ಹೇಳ್ತಾರ, ಉತ್ತರಾಖಂಡ್ ಅಂತ ಹೇಳ್ತಾರ, ಉತ್ತರ ಪ್ರದೇಶ ಅಂತ ಹೇಳ್ತಾರ. ಆಪ್ಷನ್ ಕೊಡ್ರಿ ಸರ್. ಆಪ್ಷನ್ ಕೊಡ್ತೀನಂತ. ಓಕೆ, ಕೇರಳ ಅಂತ ಹೇಳ್ತಾರ, UP ಅಂತ ಹೇಳ್ತಾರ. ಬೇಗ 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 ಬರ್ರಿ, ಆಪ್ಷನ್ ಕೊಡಿ ಸರ್. ಆಪ್ಷನ್ ಹೇಳ್ತೀನಂತ, ಆನ್ಸರ್ ಹೇಳ್ಬಿಡ್ತೀನಿ. ಓಕೆ, UP ನೋಡ್ರಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗೋಸ್ವಾಮಿ ಅಂತ ಹೇಳ್ತಾರಲ್ಲ, ಸುರಿಸಿ. ಕರೆಕ್ಟ್ ಎಸ್, ವೆರಿ ಗುಡ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಉತ್ತರಾಖಂಡ. ಯಾವ ಖಂಡ? ಉತ್ತರಾಖಂಡ್ ಅಂತ ಕರಿತೀವಲ್ರಿ ನಾವು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೃಷ್ಟಿ ಗೋಸ್ವಾಮಿ ಅನ್ನುವಂತ ಹೆಣ್ಣು ಮಗಳಿಗೆ ಏನ್ ಮಾಡಿದೆ ಅಂತಂದ್ರೆ ಬಿಟ್ಕೊಟ್ಟಿ. ಹೌದಲ್ರಿ? ಇದು ಏನಪ್ಪಾ ಅಂದ್ರೆ ಜನವರಿ. ಇದಿಷ್ಟೇ, ಇದು ಜನವರಿ. ಮತ್ತೆ ಫೆಬ್ರವರಿ ಒಳಗೆ ಫೆಬ್ರವರಿ 2 ಜೌಗು ದಿನ, ಫೆಬ್ರವರಿ 4 ಕ್ಯಾನ್ಸರ್ ದಿನ, ಫೆಬ್ರವರಿ ಈ ತರ ಏನ್ ಮಾಡೋದಂದ್ರೆ ಫೆಬ್ರವರಿ ಇದು. ಇನ್ನು ಮಾರ್ಚ್ಗೆ ಬರ್ಬೇಕು. ಮಾರ್ಚ್ಗೆ ಬಂದ್ಬಿಟ್ಲೆ ಮಾರ್ಚ್ 9ಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಮಾಡ್ತೇವಿ. ಮಾರ್ಚ್ 16ಕ್ಕೆ ವ್ಯಾಕ್ಸಿನೇಷನ್ ಡೇ ಅಂತ ಮಾಡ್ತೇವಿ. ಮಾರ್ಚ್ 14ಕ್ಕೆ ಗ್ರಾಹಕರ ದಿನ ಮಾಡ್ತೇವಿ. ನೋಡ್ರಿ, ಇಲ್ಲೊಂದು ನೀವು ಹೆಂಗ್ ಮಾಡ್ಬೇಕು ಅಂತಂದ್ರೆ ನಾ ಒಂದು ಟ್ರಿಕ್ ಹೇಳ್ಕೊಡ್ತೇನೆ, ನೀವು ಅದನ್ನ ಫಾಲೋ ಮಾಡ್ರಿ. ನೀವ ಟ್ರಿಕ್ ಹಾಕೋಬೇಕು, ನೀವ ಸಕ್ಸಸ್ ಕಾಣ್ಬೇಕು. ಇಲ್ಲಿ ಅರ್ಥ ಹೇಳಕತ್ತಿದ್ದು ಸರ್. ಒಂದು ಟ್ರಿಕ್ ಹಾಕೊಡ್ತೇನೆ. ಏನ್ರಿ ಸರ್ ಅದು ಟ್ರಿಕ್ ಅಂತಂದ್ರೆ, 20, 21, 22, 23, 24 ಮಾರ್ಚ್. ಯಾವ ಮಂತು? ಮಾರ್ಚ್. ಹೌದಲ್ರಿ? ನೋಡ್ರಿ, ಒಬ್ಬ ಮನುಷ್ಯ ಇರ್ತಾನ. ಯಾರು ಇರ್ತಾರ? ಒಬ್ಬ ಮನುಷ್ಯ ಇರ್ತಾನ. ಈ ಮನುಷ್ಯ ಬಂದು ಏನ್ ಮಾಡ್ತಾನ ಅಂತಂದ್ರ ಕಾಡಿಗೆ, ಅಂದ್ರೆ ಏನಪ್ಪಾ ಅಂತಂದ್ರೆ ಗಿಡ ಹಚ್ತಾನ. ಏನ್ ಹಚ್ತಾನ್ರಿ? ಗಿಡ ಹಚ್ತಾನ. ಏನಪ್ಪಾ ಅಂದ್ರೆ ಗಿಡ ಬೆಳಿತಿರ್ತಾರ. ಗಿಡ ಅದಕ್ಕೆ ಮಾರ್ಚ್ 21ಕ್ಕೆ ಅರಣ್ಯ ದಿನ ಅಂತ ಆಚರಣೆ ಮಾಡ್ತೇವಿ. ನೆಕ್ಸ್ಟ್ ಮಾರ್ಚ್ 22ಕ್ಕೆ ನೋಡ್ರಿ, ಒಂದು ಟೀಚರ್ ಬೆಳಿಬೇಕಂದ್ರೆ ಅದು ಗುರುಗಳ ಏನಪ್ಪಾ ಅಂದ್ರೆ ಒಂದು ಶಿಕ್ಷಕರು ಅಂದ್ರೆ ವಿದ್ಯಾರ್ಥಿಗಳು ಬೆಳಿಬೇಕಂದ್ರೆ ಗುರುಗಳು ಬೇಕು. ಹಂಗ ಒಂದು ಗಿಡ ಬೆಳಿಬೇಕಂದ್ರೆ ಏನ್ ಬೇಕ್ರಿ? ನೀರು ಬೇಕು. ಆ ನೀರನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಮನುಷ್ಯ 2ನೇ ದಿನ ಬಂದು ಹಾಕ್ತಾನ. 1ನೇ ದಿನ ಏನ್ ಮಾಡಿದ? ಗಿಡ ಹಚ್ಚಿನ, ಅರಣ್ಯ ದಿನ ಆಚರಣೆ ಮಾಡಿದ್ವಿ. 2ನೇ ದಿನ ನೀರ್ ಹಾಕ್ತಾನ. ನೀರ್ ಹಾಕಿದ ಮೇಲೆ ಮಾರ್ಚ್ 22ಕ್ಕೆ ಜಲ ದಿನ ಅಂತ ಆಚರಣೆ ಮಾಡ್ತೀವಿ. ಏನ್ ಮಾಡ್ತೀವ್ರಿ? ಜಲ ದಿನ ಅಂತ ಆಚರಣೆ ಮಾಡ್ತೀವಿ. ನೀರ್ ಹಾಕಿದ್ನ ಒಂದು ಹಂದಿ ಬಂದು ಏನ್ ಮಾಡ್ತಂದ್ರೆ ಈ ಗಿಡ ಏನ್ ಮಾಡ್ತದ? ಕೆಡಿಸ್ಬಿಡ್ತು. ಏನ್ ಮಾಡ್ತು? ಕೆಡಿಸ್ಬಿಡ್ತದ. ಅದಕ್ಕೆ ಆ ಗಿಡಕ್ಕೆ ಸಿಟ್ಟು ಬಂತು. ಯಾಕಂದ್ರೆ ನೆನ್ಪಿಟ್ಕೋರಿ, ಮನುಷ್ಯ ಹೆಂಗ ನೋಡು, ಗಿಡಾನು ಅದಕ್ಕೆ ಯಾವುದೇ ತರತಕ್ಕಿರ್ತಕ್ಕಂತಹ ಜೀವಿ ಅದು. ಹೌದಲ್ಲಿ? ಜಗದೀಶ್ ಚಂದ್ರ ಬೋಸ್ ಅವ್ರು ಇದ್ರ ಬಗ್ಗೆ ಬಹಳಷ್ಟು ಹೇಳಿರ್ತಾರೆ ನಮ್ಗೆ. ನಾವ್ ಹೆಂಗ್ ಉಸಿರಾಡ್ತೇವೆ ನೋಡು, ನಾವ್ ಹೆಂಗ್ ಊಟ ಮಾಡ್ತೇವೆ ನೋಡು, ಅದು ಕೂಡ ಇದ್ರೊಳಗೂ ಕೂಡ ನಾವು ಗಿಡ ಅಂತ ಮಾಡಿದ್ರೆ ಜೈಲಮ್ ಫ್ಲೋಯಮ್ ಅಂತ ಇರ್ತೈತಿ. ಫ್ಲೋಯಮ್ ಒಳಗ ಫುಡ್ ಹೋದ್ರೆ ಜೈಲಮ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ನೀರಿನ ಅಂಶಗಳು ಏನ್ ಮಾಡ್ತಾವ ಅಂದ್ರೆ ಹೊಕ್ಕವ. ನೆನ್ಪಿಟ್ಕೋಬೇಕು. ಸೇಮ್ ಮನುಷ್ಯ ಅಂದ್ರು ಒಂದ, ಗಿಡ ಅಂದ್ರೂ ಒಂದ. ಓಕೆ, ಎಸ್. ಆ ಒಂದು ಉದ್ದೇಶಕ್ಕೆ ಈ ಗಿಡನ ಈ ಹಂದಿ ಬಂದು ಕೆಡಿಸ್ತಲ್ಲ, ಅವತ್ತ ಆ ಇದಕ್ಕೆ ಏನಪ್ಪಾ ಅಂದ್ರೆ ಗಿಡಕ್ಕೆ ಸಿಟ್ಟು ಬಂದು ಈ ಹಂದಿಗೆ ಬೈದ್ ಬಿಡ್ತು. ಏನಂತ ಬೈತ್ರಿ ಸರ ಅಂತಂದ್ರೆ, ಗಿಡ ಏನ್ ಮಾಡ್ತಂದ್ರೆ ಕೆಡಿಸ್ತದ. ಗಿಡ ಕೆಡಿಸ್ತು ಅಂದ್ರೆ ಅಲ್ಲಿ ಹವಾಮಾನ ಏನಾಗ್ತಂದ್ರೆ ಚೇಂಜ್ ಆತ. ಅದಕ್ಕೆ ನಾವು ಹವಾಮಾನ ನಿಯಂತ್ರಣ ದಿನ ಅಂತ ಆಚರಣೆ ಮಾಡ್ತೇವಿ. ನಿನಗ ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರ ನಿನಗ ಕ್ಷಯರೋಗ ಬಂದ್ ಸಾಯಿ ಅಂತಂದ್ ಏನ್ ಮಾಡ್ತಂದ್ರೆ ಇದು ಇದಕ್ಕೆ ಬೈದ್ ಬಿಡುತ್ತೆ. ಯಾವುದು? ಗಿಡ. ಅದಕ್ಕೆ ಕ್ಷಯರೋಗ ದಿನ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಆಚರಣೆ ಮಾಡ್ತೇವಿ. ನೆಕ್ಸ್ಟ್ ಈ ಕ್ಷಯರೋಗ ದಿನ ಆ ಗಿಡದ ಬಂತಲ್ಲ, ಅದ್ರ ಮೇಲೆ ಅದೇನ್ ಮಾಡ್ತಂದ್ರೆ ಕುಂತು
ಅವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಗುಬ್ಬಚ್ಚಿ ದಿನ ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ಆಚರಣೆ ಮಾಡ್ತೀವಿ. ಈ ತರ ನಿಮಗೆ ನೀವ ಏನ್ ಮಾಡ್ಬೇಕಂದ್ರೆ ಒಂದು ಏನ್ ಮಾಡ್ಬೇಕಂದ್ರೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು. ಮತ್ತೊಬ್ಬರಿಗೆ ಅರ್ಥ ಆಗಿರಬಾರ್ದು, ಅದು ನಿನಗಷ್ಟ ಅರ್ಥ ಆಗಿರ್ಬೇಕು. 10 ರೂಪಾಯಿ ಪೇಜ್ನಾಗ ಈ ತರ ಮಾಡಿದೆ ಅಂದ್ರೆ 10 ರೂಪಾಯಿ ಚೇಂಜಸ್ ಟು ಯುವರ್ ಲೈಫ್. ನಾ ಹೇಳಕತ್ತಿದ್ ಕೇಳ್ರಿ, ಯಾಕಂದ್ರೆ ಧಾರವಾಡದೊಳಗೆ, ಬಿಜಾಪುರದೊಳಗೆ, ಬೆಂಗಳೂರೊಳಗೆ 2-3 ವರ್ಷ ಕುಂದ್ರದು ಓದೋದಕ್ಕಿಂತಾನು ಹಾರ್ಡ್ ವರ್ಕ್ ಮಾಡಿದ್ರೆ ಸ್ಮಾರ್ಟ್ ವರ್ಕ್ ಮಾಡೋದು ಬೇಸಿ. 10 ರೂಪಾಯಿ ನೋಡ್ರಿ, ನಿಮ್ಗೆ ಏನಾರು ಗೊತ್ತಿತ್ತು 545 PSI ಕ್ವಶನ್ ಏನಾಗೈತಿ ಅಂತಂದ್ರೆ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರ ಅಂತ ಕ್ವಶನ್ ಆಗೈತಿ. ಯಾರಿಗಾರ ಗೊತ್ತಿತ್ತು ಇದು ಬರ್ತತಿ ಅಂತ ಅನ್ನೋದು? ಗೊತ್ತಿದ್ದಿಲ್ಲ. ಅದಕ್ಕೆ ನೀವೇನ್ ಮಾಡಿರ ಅಂದ್ರೆ 10 ರೂಪಾಯಿ ನೋಟ್ಬುಕ್ ತಗೊಂಡು ಜನವರಿ ಟು ಡಿಸೆಂಬರ್ ಡೇ ಬೈ ಡೇ ಅಪ್ಡೇಟ್ ಇದ್ರಿ ಅಂತ ತಿಳ್ಕೋರಿ. ಒಂದು 10 ರೂಪಾಯಿ ನೋಟ್ಸ್ ಏನ್ ಮಾಡ್ಬೇಕ್ರಿ, ಯಾಕೆ ಆಚರಣೆ ಮಾಡ್ತಾರ, ಅದ್ರ ಥೀಮ್ ಏನು, ಇದನ್ನಷ್ಟ ಬರ್ಕೊಂಡು ಹೋದ್ರಿ ಅಂತಂದ್ರೆ ನೀವು ದೌಡ್ ಸಕ್ಸಸ್ ಕಾಣ್ತೀರಿ. ಇಲ್ಲಾಂದ್ರೆ ನೋಡ್ರಿ, ನೀವು ಎಲ್ಲಿ ಇರ್ತೀರಿ ಅಲ್ಲೇ 5 ರಿಂದ 6 ವರ್ಷ ಪಂಚವಾರ್ಷಿಕ ಯೋಜನೆ ಹಾಕೊಂಡು ಕುಂತು ಬಿಡೋದು. ಹೌದಲ್ರಿ? ಆ ತರ ಮಾಡಬಾರ್ದು. ಗೌರ್ಮೆಂಟ್ ಎಕ್ಸಾಮ್ ಬಂದಲೇ ಓದ್ಲೆ ಇಷ್ಟ ಇರ್ಬೇಕು. ಹೌದು, ಹಂಗ ಆ ಒಂದು ಉದ್ದೇಶ ಇಟ್ಕೊಂಡು ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ಕೆಲಸ ಮಾಡ್ರಿ. ನೀವು ಕೆಲಸವನ್ನ ಹೆಂಗ್ ಮಾಡ್ಬೇಕಂದ್ರೆ ನಿಮ್ಮ ಕೆಲಸದೊಳಗೆ ತೋರಿಸ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಹೌದು, ಇದೈತಿ, ಈ ತರ ಮಾಡಕತ್ತಾನಿ. ಟೆಕ್ನಾಲಜಿ ಅಂದ್ರೆ ಹಿಂಗ, ಇದು ರಿಲೇಟೆಡ್. ಇದು ನೀವು 1 ವರ್ಷ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ಹಿಡ್ತು ಬರ್ತತಿ, ಅವಾಗ ನೀವು ಬೇಕಾದ ಮಾಡ್ಬೋದು. ಓಕೆ, ಎಸ್. ಇದು ಏನಪ್ಪಾ ಅಂದ್ರೆ ನಿಮ್ಗೆ ಏನ್ ಮಾಡ್ಕೊಟ್ರ ಅಂದ್ರೆ ಬೆಟ್ ಕೊಟ್ಟಾನಿ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಿಡುಗಡೆ ಆಗಿರತಕ್ಕಂತಹ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುವುದು. CSIR ಅಂತ ಕರಿತೇವಿ, ISIR ಅಂತ ಕರಿತೇವಿ, IIIT ಅಂತ ಕರಿತೇವಿ, TISS ಅಂತ ಕರಿತೇವಿ. ಬೇಗ ಆನ್ಸರ್ ಮಾಡಿ ನೋಡೋಣ. ಎಸ್, ಮೇಘಾ ಅವರು ಎ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬರ್ಲಿ. ವೆರಿ ಗುಡ್. CSIR, ISIR. ಬೇಗ ಆನ್ಸರ್ ಬರ್ಲಿ, ಬೇಗ. ಶಾಂತಿ ಸ್ವರೂಪ ಭಟ್ನಾಕರ್ ನೋಡ್ರಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ CSIR ಅಂತ ಹೇಳ್ತೀವಿ ನಾವು. CSIR ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರಿತೀವಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನುವರು ಪ್ರತಿ ವರ್ಷ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕೊಡ್ತಾರೆ. ಹೌದಲ್ರಿ? ನೀವು ಬೇಗ ಏನ್ ಮಾಡ್ತಾರಪ್ಪ ಅಂದ್ರೆ ಒಮ್ಮೆ ಕ್ವಶನ್ ಆಗೈತಿ. ಇದು ಏನ್ ಕ್ವಶನ್ ಆಗೈತ್ರಿ ಸರ್ ಅಂತಂದ್ರೆ, ವೆರಿ ಗುಡ್, ಬಹಳಷ್ಟು ಜನ ವಂದನ ಹಾಕ್ಯಾರ. CSIR, ಓಕೆ, ಕರೆಕ್ಟ್ ಆನ್ಸರ್. ಕೌನ್ಸಿಲ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನುವರು ಪ್ರತಿ ವರ್ಷ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರ. ಇಲ್ಲಿ ಕ್ವಶನ್ ಕೇಳ್ಯಾನ ಏನಂತಂದು, ಮೊನ್ನೆ PC ನಡೆದಲ್ರಿ 4000ಕ್ಕೆ PC ಕ್ವಶನ್ ಕೇಳ್ಯಾನ. ಈ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ಕೊಡಲಾಗುವುದು? ಯಾವ ಕ್ಷೇತ್ರಕ್ಕೆ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರ. ಏನ್ರಿ? ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ಕೊಡ್ತಾರ. ಮೊನ್ನೆ PCಗೆ ಕ್ವಶನ್ ಆಗಿದೆ, ನೆನಪಿಟ್ಕೋಬೇಕು. ಓಕೆ, ಇದು ಶಾಂತಿ ಸ್ವರೂಪ. ಯಾಕ್ರಿ ಸರ್ ಅಂತಂದ್ರೆ ತಂತ್ರಜ್ಞಾನಗಳು ಅನೇಕ ಸಂಶೋಧನೆಗಳನ್ನ ಮಾಡ್ಯಾರ. ಅವ್ರದ್ದು ಹೇಳಕತ್ರ ಅಂದ್ರೆ 1 ತಾಸು 1.5 ತಾಸು ಆಗುತ್ತೆ. ಓಕೆ, ಅದನ್ನ ನಾವು ಏನ್ ಮಾಡಪ್ಪ ಅಂದ್ರೆ ಆಫ್ಲೈನ್ ಕ್ಲಾಸ್ನಾಗ ಡಿಸ್ಕಸ್ ಮಾಡ್ತೀವಂತ. ಓಕೆ, ಇದು ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಡಮಾಡಿರ್ತಕ್ಕಂಥ ಪ್ರಶಸ್ತಿ ಅಂತ ಕರಿತೀವಿ ನಾವು. ಇಸ್ರೋ ಸಂಸ್ಥೆಯು ಕೈಗೊಂಡಿರುವ ಮಾನವ ಸಹಿತ ಗಗನಯಾನ ಯೋಜನೆಯಲ್ಲಿ ಬಡ ನೋಡ್ರಿ, ಆನ್ಸರ್ ನೋಡ್ಬೇಕು. ಇದಕ್ಕೆ ಆನ್ಸರ್ ಯಾರು ಹೇಳ್ತೀರಿ ನೋಡೋಣ. ಫಸ್ಟ್ ಯಾರು ಹೇಳ್ತೀರಿ ನೋಡೋಣ. ಇಸ್ರೋ ಸಂಸ್ಥೆಯು ಕೈಗೊಂಡಿರುವ ಮಾನವ ಸಹಿತ ಗಗನಯಾನ ಯೋಜನೆಯಲ್ಲಿ ಲೇಡಿ ರೋಬೋವನ್ನು ಮೊದಲ ಬಾಹ್ಯಾಕಾಶಕ್ಕೆ ಕಳಿಸಿ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿದೆ. ಹಾಗಾದರೆ ಈ ಲೇಡಿ ರೋಬೋದ ಹೆಸರೇನು ನೋಡೋಣ. ಯಾರು ಹೇಳ್ತೀರಿ? ನಮ್ಮ ವಿಜಯಲಕ್ಷ್ಮಿ ಅವರು ಏನ್ ಹೇಳ್ತಾರ? ಆಪ್ಷನ್ ಡಿ ಅಂತ ಹೇಳ್ತಾರ. MS ರೇವಣಪ್ಪ ಅವರು ಸಿ ಅಂತ ಹೇಳ್ತಾರ. ಸೂರಿ ಸಿ ಅವರು 4 ಅಂತ ಹೇಳ್ತಾರ. ಕೆಲವೊಂದಿಷ್ಟು ದಿನ 4 ಅಂತ ಹೇಳ್ತೀರಿ, ಡಿ ಅಂತ ಹೇಳ್ತೀರಿ. ಓಕೆ, ಇದಕ್ಕೆ ಆನ್ಸರ್ ಹೇಳಿ. ಹಂಗಂದ್ರೆ ಹೇಳಿ, ರೆಡಿ ಇದ್ರಿ? ಬೇಗ ಕಮೆಂಟ್ ಮಾಡಿ, ಬೇಗ. ಯಾಸ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಯುಮ ಮಿತ್ರ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ, ಭಾರತ ದೇಶವು ಕೂಡ ಗಗನಯಾನ ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅನ್ನೋದು ಏನಾಗೈತಪ್ಪ ಅಂದ್ರೆ ನಿರ್ಧಾರ ಆಗೈತಿ. 4 ಮಂದಿ ಗಗನಯಾನಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಈಗ ಪ್ರಸ್ತುತವಾಗಿ 3 ಮಂದಿ ಏನಾಗತ್ತಾರ ಅಂದ್ರೆ ತರಬೇತಿಯನ್ನ ತಗೊಳಕತ್ತಾರ.
ಹೌದಲ್ರಿ? ಗಗನಯಾನ ಮಾಡುವುದಂತಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಹೋಗಿ ಏನ್ ಮಾಡ್ಕೋಬೇಕಂದ್ರೆ ಅಲ್ಲಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡ್ಬರ್ಬೇಕು. ಹೌದಲ್ರಿ? ಇದನ್ನ ಯಾರು ಕೈಗೊಂಡರ ಅಂದ್ರೆ ಭಾರತ ದೇಶದವರು ಕೈಗೊಂಡರ. ಶ್ರೀಹರಿಕೋಟದಿಂದ ಹೋಗಿ ಏನ್ ಮಾಡ್ಬೇಕಂದ್ರೆ ಬರ್ಬೇಕು. ಎಷ್ಟು ದಿನಗಳ ಕಾಲ? ಸುಮಾರು 5 ರಿಂದ 7 ದಿನಗಳ ಕಾಲ ಏನ್ ಮಾಡಪ್ಪ ಅಂದ್ರೆ ಅಲ್ಲಿ ಏನ್ ಮಾಡಪ್ಪ ಇದ್ದು ಏನ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ಬರೋದು ಈ ಯೋಜನೆಯ ಗುರಿ. ನೋಡ್ರಿ, 62 65ರೊಳಗ ರಷ್ಯಾ ದೇಶದವ್ರು ಗಗನಯಾನ ಮಾಡ್ರ. ಬಟ್ ನಾವೇನ್ ಮಾಡಕತ್ತೀವಿ ಅಂದ್ರೆ ಈಗ ಮಾಡಕತ್ತೀವಿ. ಹೌದಲ್ರಿ? ಯಾಕಂದ್ರೆ ಇಷ್ಟ ಆಲ್ರೆಡಿ ಆಗ್ಬೇಕಾಗಿತ್ತದು. ಕೋವಿಡ್ ಪಂಡೋಮಿಕ್ ಇರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ತಡೆ ಹಿಡಲಾಗೈತಿ. ಸರ್, ಇಲ್ಲಿ ಕ್ವಶನ್ ಕೇಳ್ತಾನ, ಯುಮ ಮಿತ್ರ ಅಂತಂದ್ರೆ ರೋಬೋಟ್ನ ಯಾಕೆ ಕಳಿಸ್ಬೇಕ್ರಿ ಅಂತಂದ್ರೆ, ನೋಡ್ರಿ, ಮನುಷ್ಯ ಅನ್ನುವಂತ ಜೀವಿ ಏನ್ಪಾ ಅಂತಂದ್ರೆ ಒಮ್ಮೆ ಬರ್ತದೆ ಅದು ಹೋಗಿ. ಹೌದ್ರಿ ಸರ್, ಈ ಗಗನಯಾನ ಮಾಡಿದ್ವಿ, ಶ್ರೀಹರಿಕೋಟದಿಂದ ಹಾರಿಸಿದ್ವಿ, ಮ್ಯಾಲ ಒಂದು 500 ಕಿಲೋಮೀಟರ್ ಆ ರಾಕೆಟ್ ಕುಂತು ಏನೇನೋ ಲೋಪದೋಷಗಳು ಆದ ತೆಳಗ್ ಬಂದು ಬಿತ್ತು ಸತ್ರ ಅಂದ್ರೆ ಮತ್ತೊಳ್ಳೆ ಮನುಷ್ಯ ಬರಂಗಿಲ್ಲ. ಅದಕ್ಕೆ ಒಂದು ಉದ್ದೇಶ ಇಟ್ಕೊಂಡು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲು ಏನ್ ಮಾಡ್ತಾರ ಅಂದ್ರೆ ರೋಬೋಟ್ ಅನ್ನ ಇಟ್ಟು ಕಳಿಸ್ತಾರೆ. ಆ ರೋಬೋಟ್ ಅಲ್ಲಿ ಹೋಗಿ ಕುಂತು ಇನ್ಫಾರ್ಮೇಶನ್ ತಿಳ್ಕೊಂಡು ಹೊಳ್ಳಿ ಬಂತು ಅಂದ್ರೆ ಬದುಕಿ ಬಂತು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಹೋಗಿ ಏನು ಇಲ್ದಂಗ ಬಂತು ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತಾರ ಅಂದ್ರೆ ಮನುಷ್ಯರನ್ನ ಕಳಿಸ್ತಾರ ಅನ್ನೋದು ಉಲ್ಲೇಖ ಐತಿ. ಲೇಡಿ ಅಂದ್ರೆ ಯಾಕ್ರಿ ಅಂತಂತ, ಲೇಡಿ ಅಂದ್ರೆ ಅಂತಲ್ಲ, ಅದು ಏನಪ್ಪಾ ಅಂದ್ರೆ ಆ ಯುಮ ಮಿತ್ರ ಅನ್ನುವಂತ ಒಂದು ರೋಬೋಟ್ ಅನ್ನ ಏನ್ ಮಾಡ್ಯಾರ ಅಂದ್ರೆ ಕಳಿಸ್ಯಾರ. ಹಿಂಗಾಗಿ ಏನಾಗತ್ತಪ್ಪ ಅಂತಂದ್ರೆ ಲೇಡಿ ಅಂದ್ರೆ ಯಾಕೆ ಸರ್? ಗುಡ್, ವೆರಿ ಗುಡ್. ರೋಬೋಟ್ಗಳ ಗೆಳತಿ ಅಂತ ಹಂಗೇನಿಲ್ಲ. ಯುಮ ಮಿತ್ರ ಅದು ಏನಾದ್ರು ಸಕ್ಸಸ್ ಕಂಡು ಬಂತಂದ್ರೆ ಗಗನಯಾನಿಗಳು ಹೋಗ್ತಾರೆ. ಸರ್, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಂಗ್ ಕ್ವಶನ್ ಕೇಳ್ತಾನ್ರಿ ಅಂತಂದ್ರೆ, ನಿಮಗೆ ಕ್ವಶನ್ ಕೇಳ್ತಾನೆ, ಹೇಳೋಣ ಯಾರು ಫಸ್ಟ್ ಹೇಳ್ತೀರಿ ನೋಡೋಣ ಅಂತ. ಸರ್, ಈ ಗಗನಯಾನಗಳಿಗೆ ಮೊದಲ ತರಬೇತಿಯನ್ನು ಎಲ್ಲಿ ಕೊಡ್ತಾರ? ಫಾಸ್ಟ್ ಬರಲಿ. ಓಕೆ, ಎಲ್ಲಿ ಕೊಡ್ತಾರ? ಮೊದಲ ಗಗನಯಾನವನ್ನು ಮಾಡ್ತಿರಲ್ಲ ನಾವೀಗ, ಈ ಯುಮ ಮಿತ್ರಗಳ ಈಗ ಗಗನಯಾನ ಮಾಡತಕ್ಕಂತಹ 3 ಮಂದಿ ಇರ್ತಾರಲ್ಲ ಜನರಿಗೆ ನಾವು ಏನ್ ಮಾಡಕತ್ತೀವಿ ಅಂದ್ರೆ ತರಬೇತಿಯನ್ನು ಕೊಡ್ತೇವೆ. ಪ್ರಥಮವಾಗಿ ತರಬೇತಿಯನ್ನು ಎಲ್ಲಿ ಕೊಡ್ತೇವಿ? ತುಮಕೂರು ಅಲ್ರಿ ಅಪ್ಪ, ಹಾಸನ ಇಲ್ಲ, ರಷ್ಯಾ ಅಲ್ಲ, ರಷ್ಯಾದಾಗ ಕೊಡ್ತೇವಿ, ಅದು ಲಾಸ್ಟಿಗೆ. ಅದು ಈಗ ಆಲ್ರೆಡಿ ಅವ್ರು ರಷ್ಯಾದಾಗ. ಮೊದಲು ಅವ್ರನ್ನ ಎಲ್ಲಿ ಕೊಡ್ತಿರಪ್ಪ ಅಂದ್ರೆ ಚಳ್ಳಕೆರೆ ಅಲ್ರಿ, ಚಳ್ಳಕೆರೆ ಅದು ಬೇರೆ, DRDO ಅಲ್ಲ, ರಷ್ಯಾದೊಳಗೆ ಚಳ್ಳಕೆರೆ ಅಲ್ಲ. ಇವ್ರಿಗೆ ಮೊದಲ ತರಬೇತಿ ಚಳ್ಳಕೆರೆದೊಳಗೂ ಕೊಡ್ತಾರ. ಮೊದಲು ತರಬೇತಿಯಲ್ಲಿ ಅಂದ್ರೆ IAF ಅಂತ ಕರಿತೀವಿ. ಇಂಡಿಯನ್ ಏರ್ಫೋರ್ಸ್ನೊಳಗೆ ಏನ್ ಮಾಡ್ತಾರ ಅಂದ್ರೆ ತರಬೇತಿ ಕೊಡ್ತಾರ. ಆಮೇಲೆ ಇಸ್ರೋದವ್ರು ಕೊಡ್ತಾರ. ಇಸ್ರೋದವ್ರು ಆದ್ಮೇಲೆ ನೆಕ್ಸ್ಟ್ DRDO ಕೊಡ್ತಾರ. ಬಟ್ ಇನ್ನು ತರಬೇತಿ ಹಂತದೊಳಗ ಅದಾರ. DRDO ಅದರಲ್ಲ, ಲಾಸ್ಟ್ ಇಸ್ರೋ ಆದ್ಮೇಲೆ ಏನಪ್ಪಾ ಅಂತಂದ್ರೆ ರಷ್ಯಾ ದೇಶದವ್ರು ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರೆ. ಯಾವ ದೇಶದವರು? ರಷ್ಯಾ ದೇಶದವ್ರು ಕೊಡ್ತಾರ. ಇವನ್ನೆಲ್ಲ ಕೊಟ್ಟ ಆಮೇಲೆ ಅವ್ರನ್ನ ಕಳಿಸ್ತಾರ ಮ್ಯಾಲೆ, ಅವ್ರು ಬದುಕು ಬರ್ತಾರ. ಹೌದಲ್ರಿ? ಹಂಗ ನಾವು ತಡ್ರಿ ಒಂದ್ ಪಡಿ ಹಿಟ್ಟು ಅನ್ನ ಮೊಸರನ್ನ ಕಟ್ಕೊಂಡು ಹೋದ್ರೆ ಅಲ್ಲಿ ಕೆಲಸ ಆಗೋದಿಲ್ರಿ. ಅದಕ್ಕೆ ಏನಂದ್ರೆ ಅಂದ್ರೆ ಅದಕ್ಕೆ ಅಂತ ಇದು ಇರ್ತಾವ. ಓಕೆ, ನಮ್ ಬಿಜಾಪುರದಾಗ ಕೊಡ್ಬೇಕು. ಬಿಜಾಪುರದಾಗ ಅದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಎಸ್, ಇದು ಏನಪ್ಪಾ ಅಂದ್ರೆ ಯುಮ ಮಿತ್ರ ಅಂತಂದು ಗಗನಯಾನ ಮಾಡಕತ್ತೇವಿ. ಓಕೆ, ಈ ಗಗನಯಾನ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ ಬರುವ ದಿನಗಳಲ್ಲಿ ಗ್ಯಾರಂಟಿ ಏನಕ್ಕಪ್ಪ ಅಂದ್ರೆ ಸಕ್ಸಸ್ ಕಾಣ್ತತಿ. ನಮ್ಮ ದೇಶವೂ ಕೂಡ ಗಗನಯಾನ ಮಾಡುವುದರಲ್ಲಿ ಯಶಸ್ವಿ ಕಾಣ್ತತಿ ಅನ್ನೋದು ನಮ್ಮ ನಂಬಿಕೆ. ನಿಮ್ದು ಆಗಿರ್ಲಿ. ಓಕೆ, ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತಹ ದೇಶ ಯಾವುದಂದ್ರೆ ಭಾರತ ದೇಶ. ಗೂಗಲ್ ಕಂಡುಹಿಡಿದ ವಿಜ್ಞಾನಿ ಯಾರು? ನೋಡೋಣ, ಯಾರು ಹಾಕ್ತೀರಿ? ಗೂಗಲ್ ಕಂಡುಹಿಡಿದ ವಿಜ್ಞಾನಿ. ಓಕೆ, ಗೂಗಲ್ ಕಂಡುಹಿಡಿದ ವಿಜ್ಞಾನಿ ಯಾರು? ಬೇಗ ಬರಲಿ. ಆಪ್ಷನ್ ಎ ಲಾರಿ ಪೇಜ್ ಮತ್ತು ಸಗ್ರಿಯನ್, ಮಾರ್ಕ್ ಜುಕರ್ಬರ್ಗ್, ಮುಕೇಶ್ ಅಂಬಾನಿ, ಸುಂದರ್ ಪಿಚೈ. ಎ ಅಂತ ಹೇಳ್ತೀರಿ? ಎ ಅಂತ ಹೇಳ್ತೀರಿ? ಬೀರೇಶ್ ಅವರು ಎ ಅಂತ ಹೇಳ್ತಾರ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಲ್ಯಾರಿ ಪೇಜ್ ಸಗ್ರಿಯನ್ ಅನ್ನುವಂತಹ ಇಬ್ಬರು PhD ಹುಡುಗರು 1998 ಗೂಗಲ್ ಕಂಡಿಡಿದಾರೆ. ಹೌದಲ್ರಿ? ಇನ್ನು ಮಾರ್ಕ್ ಜುಕರ್ಬರ್ಗ್ ಗೊತ್ತೈತಿ ನಿಮ್ಗೆ, ಫೇಸ್ಬುಕ್ ಕಂಡಿಡ್ದಾನ. ಫೇಸ್ಬುಕ್ ಹೌದಲ್ರಿ? ಸುಂದರ್ ಪಿಚೈ ಗೂಗಲ್ CEO ಆಗಿದ್ದ. ಹೌದಲ್ರಿ? ಅಂಬಾನಿ ಅಂತ ಗೊತ್ತೈತಿ ನಿಮಗೆ, ಅದ್ರ ಬಗ್ಗೆ ನಾವೇನು ಹೇಳಂಗಿಲ್ಲ. ರಿಲಯನ್ಸ್ ಡಿಜಿಟಲ್ ಆಗಿರ್ಬೋದು, ಜಿಯೋ ಸಿಮ್ ಇವೆಲ್ಲ ಅವರು. ಓಕೆ, ನಿಮ್ಮ ಕ್ವಶನ್ ಏನಪ್ಪಾ ಅಂತಂದ್ರೆ ಗೂಗಲ್ ಕಂಡುಹಿಡಿದವ್ರು ಯಾರಪ್ಪ ಅಂದ್ರೆ ಲ್ಯಾರಿ ಪೇಜ್ ಮತ್ತು ಸಗ್ರಿಯನ್. ಈ ಗೂಗಲ್ ಬಗ್ಗೆ ಆಲ್ರೆಡಿ ನಾನು ಮಾಹಿತಿ ತಂತ್ರಜ್ಞಾನಗಳು ಕ್ಲಾಸ್ ಇದೆ. ಅತಿ ಹೆಚ್ಚು ಬಾಡಿಗೆ ತಾಯ್ತನ ಹೊಂದಿರುವ ರಾಜ್ಯ ಯಾವುದು?
ಆಪ್ಷನ್ ಬರ್ಲಿ, ಬೇಗ 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 ಬೇಗ. ಬಾಡಿಗೆ ತಾಯ್ತನ ಅಂದ್ರೆ ಏನ್ರಿ ಸರ್ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ. ಹುಡುಗನಲ್ಲಿರ್ತಕ್ಕಂಥ ಸ್ಪರ್ಮನ ತಗೊಂಡು ಹುಡುಗಿಯಲ್ಲಿರ್ತಕ್ಕಂಥ ಎಗ್ಗನ ತಗೊಂಡು ಕಲ್ಚರ್ ಮಾಡಿ ಎಂಬ್ರಿಯೋ ಡೆವಲಪ್ ಮಾಡಿ ಬಾಡಿಗೆ ತಾಯಿಗೆ ಹಾಕೋದು. ಏನ್ರಿ ಬಾಡಿಗೆ ತಾಯಿಗೆ ಏನ್ ಮಾಡೋದಂದ್ರೆ ಹಾಕೋದು. ಇದನ್ನ ಮಾಡಿಸ್ಕೊಳ್ಳೋದ್ರೊಳಗ ಭಾರತದೊಳಗ ಯಾವ ರಾಜ್ಯದೊಳಗೆ ಭಾಳ ಮಾಡ್ಕೊಂತಾರ ಅಂತ ಕೇಳ್ಯಾನ. ಉತ್ತರ ಪ್ರದೇಶ್, ಗುಜರಾತ್ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಮಂದಿ. ಉತ್ತರ ಪ್ರದೇಶ್ ಅಂತ ಹೇಳ್ತಾರೆ, ಗುಜರಾತ್ ಅಂತ ಹೇಳ್ತಾರೆ. ಗುಜರಾತ್ನಾಗೂ ಮಾಡಿಸ್ಕೊಂತಾರೆ. ಆಪ್ಷನ್ 2, ಆಪ್ಷನ್ 3. ಓಕೆ C2. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಗುಜರಾತ್ ಅಂತ ಹೇಳ್ತೀವಿ ನಾವು. ಗುಜರಾತ್ ಆಗಿರ್ಬೋದು, ನವದೆಹಲಿ ಆಗಿರ್ಬೋದು. ಏನ್ರಿ ನವದೆಹಲಿ, ಕರ್ನಾಟಕ 2ನೇ ಸ್ಥಾನದೊಳಗೆ ಐತಿ. ಇವು ಏನಪ್ಪಾ ಅಂದ್ರೆ IVF ಅನ್ನ ಮಾಡಿಸ್ಕೊಂತಾರೆ. ಹಂಗಂದ್ರೆ ಸರ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಆಗ ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕ್ರಿ ನೀವು? ಭಾರತ ದೇಶದ ಮೊದಲ ಪ್ರಣಾಳ ಶಿಶು. ಓಕೆ, ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಯಾರಂದ್ರೆ ದುರ್ಗಾ ಅಥವಾ ಕಾನುಪ್ರಿಯ ಅಗರ್ವಾಲ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಬಹಳ ಕ್ವಶನ್ ಆಗೈತಿ, ಹೌದಲ್ರಿ? ಇನ್ನು ನೆಕ್ಸ್ಟ್, ಮೊದಲ ತದ್ರೂಪಿ ಸೃಷ್ಟಿ ಪ್ರಾಣಿ ಯಾವುದು ಅಂತಂದ್ರೆ ಡಾಲಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ದುರ್ಗಿ ಅಲ್ರಪ್ಪ, ದುರ್ಗಾ ಅಥವಾ ಕಾನುಪ್ರಿಯ ಅಗರ್ವಾಲ್ ಅಂತ ಕರಿತೀವಿ. ಏನಾರ ಅಲ್ಲಿ ನೆನ್ಪಿಟ್ಕೋರಿ, ದುರ್ಗಿನಾರ ಇಟ್ಕೋರಿ, ಏನಾರ ನೆನ್ಪಿಟ್ಕೋರಿ, ಒಟ್ಟು ನೆನ್ಪಿಟ್ಕೋರಿ. ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ. ಇದು 2 ಸತ ಕ್ವಶನ್ ಆಗೈತೆ ನೋಡ್ರಿ. ಇದು 2 ಸತ PC ಕ್ವಶನ್. ಭೂಪಾಲ್ ಅನಿಲ ದುರಂತ ಯಾವ ದೇಶದ ಯಾವ ರಾಜ್ಯ? ಎಲ್ರಿ ಮಧ್ಯಪ್ರದೇಶದೊಳಗೆ ಕಂಡು ಬರ್ತೈತಿ. ಎಲ್ಲೇ ಭೂಪಾಲ್. ಇದಕ್ಕ ಯಾವ ಒಂದು ಅನಿಲ ಏನಾಗತ್ತಪ್ಪ ಅಂತಂದ್ರೆ ಬಿಡುಗಡೆ ಆಯ್ತು. ಬರ್ಲಿ ಒಂದು. ಎಸ್, ವೆರಿ ಗುಡ್. ಓಕೆ, ಎಸ್, ಮೀಥೈಲ್ ಐಸೋಸೈನೇಟ್ ಅಂತ ಕರಿತೀವಿ ನಾವು. ಈ ಝಿನಾನ್ ಅನ್ನುವಂತಹ ಅನಿಲ ಏನಪ್ಪಾ ಅಂದ್ರೆ ಚರ್ನೋಬಲ್ ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಅನಿಲ. ಇದು ಚರ್ನೋಬಲ್ ಅನ್ನೋದು ರಷ್ಯಾ ದೇಶದೊಳಗೆ ಮಾಡಿದ್ದು, ಹೌದಲ್ರಿ? ಇನ್ನು ಭೂಪಾಲ್ ಅನಿಲ ದುರಂತ ಏನಪ್ಪ ಅಂತಂದ್ರೆ ನಮ್ದು ಮೀಥೈಲ್ ಐಸೋಸೈನೇಟ್, ಅಮೆರಿಕದ ಕಂಪನಿ ಇದು. ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಾನು. ಓಕೆ, ಎಸ್, ಇದನ್ನೆಲ್ಲ ಬಿಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಲಾಸ್ಟ್ ಹೇಳೋದು ಏನಪ್ಪಾ ಅಂತಂದ್ರೆ ನೋಡ್ರಿ, ನಿಮಗೆ ಏನಾದರೂ ಸೈನ್ಸ್ ಅಂದ್ರೆ ಟೆಕ್ನಾಲಜಿ ಒಳಗ ಏನಾದ್ರು ತಿಳಿಲಿಲ್ಲ ಮಸ್ತಾರ ಅಂತ ತಿಳ್ಕೋರಿ. ತಿಳಿತು ಚಲೋನ, ತಿಳಿಲಿಲ್ಲ ಅಂತಂದ್ರ ನಾ ಆಲ್ರೆಡಿ ಹೇಳ್ಬಿಟ್ಟನಿ. ಏನಂತ? ನನ್ನ ನಂಬರ್ ತಗೋರಿ. ನನ್ನ ನಂಬರ್ ತಗೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಡೌಟ್ ಅನ್ನ ಕೇಳಬೇಕು. ಮತ್ತೆ ಸರ್ ನಿಮಗೆ ಏನಾದರೂ ಡೈಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗೆ ಕರೆಂಟ್ ಅಫೇರ್ಸ್. ಯಾಕಂದ್ರೆ ಈಗ ಒಂದು ಏನ್ ಮಾಡ್ತಾರ ಅಂದ್ರೆ ರಾಕೆಟ್ ಅನ್ನ ಹಾರಿಸ್ತಾರ. ಯಾಕಂದ್ರೆ ಅವ್ರು ಅದನ್ನ ಕ್ವಶನ್ ಕೇಳ್ಬಿಡ್ತಾರ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವೇನ್ ಮಾಡ್ರಿ ಅಂತಂದ್ರೆ ಜಾಯಿನ್ ಆದ್ರಿ ಅಂತ ತಿಳ್ಕೊರಿ. ನಾವು ಪ್ರತಿ ದಿನ ಒಂದು ರಾಕೆಟ್ ಒಂದು ಏನಾದ್ರೂ ಬಿದ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ ಕಳಿಸ್ತೇನೆ. ನನ್ನ ನಂಬರ್ ಐತಿ ಸರ್. ನಾನು ನ್ಯಾನೋ ತಂತ್ರಜ್ಞಾನ ಇಲ್ಲಿ ಹೇಳಿಲ್ಲ. ನಾನು ಏನ್ ಮಾಡೇನಿ ಅಂತಂದ್ರೆ ಡಿಸ್ಕಸ್ ಮಾಡೇನಿ. ಎಲ್ಲೇ ಆ ಒಂದು ಯೂಟ್ಯೂಬ್ ಚಾನಲ್ ಒಳಗ. ಆ ಯೂಟ್ಯೂಬ್ ಚಾನಲ್ ಹೆಸರು ಏನ್ರಿ ಅಂತಂದ್ರೆ ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತಂದು. ಇದು ನನ್ನ ಮೇ ಬಿ ಇದು ನನ್ನ ಲಾಸ್ಟ್ ಕ್ಲಾಸ್ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ಬೋದು ನೀವು. ಅದಕ್ಕಾಗಿ ನಿಮ್ಗೆ ಏನೋ ಒಪಿನಿಯನ್ ಇದ್ರೆ ಇಷ್ಟು ದಿನದೊಳಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ಮಾಡಿ ನಾನು, ಹೌದಲ್ರಿ? ನಿಮ್ಗೆ ಏನಾರ ಒಪಿನಿಯನ್ ಇದ್ರೆ ಕಡ್ಡಾಯವಾಗಿ ನಮ್ಗೆ ಈ ನಂಬರ್ಗೆ ಮೆಸೇಜ್ ಮಾಡ್ಬೇಕು. ಈ ನಂಬರ್ಗೆ ಮೆಸೇಜ್ ಮಾಡಿದ್ರಿ ಅಂತಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇನ್ನೂ ಖುಷಿ ಆಗುತ್ತೆ ನಮ್ಗೆ, ಹೌದ್ರಿ? ಇನ್ನೂ ಖುಷಿ ಆಗುತ್ತಾ. ಬರೋ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಟೆಕ್ನಾಲಜಿ ಬಗ್ಗೆ ಇನ್ನೂ ಏನ್ ಮಾಡ್ತೀವಪ್ಪ ಅಂದ್ರೆ ಮಾಹಿತಿಯನ್ನ ತಂದು ಕೊಡ್ತೀವಿ, ಹೌದಲ್ರಿ? ಸೊ ಆದ ಕಾರಣದಿಂದ ನೀವೇನ್ ಮಾಡಿರಪ್ಪ ಅಂತಂದ್ರೆ ಈ ನಂಬರ್ಗೆ ನೀವೇನ್ ಮಾಡ್ಬೇಕಂದ್ರೆ ಡೌಟು ಅಥವಾ ನಿಮ್ಗೆ ಏನಾದ್ರೂ ನನ್ನ ಬಗ್ಗೆ ಅನ್ಸಿದ್ರೆ, ನನ್ನ ಟೀಚಿಂಗ್ ಬಗ್ಗೆ ಅನ್ಸಿದ್ರೆ ನೀವೇನ್ ಮಾಡ್ರಿ ಅಂದ್ರೆ ಕಮೆಂಟ್ ಮಾಡ್ರಿ. ಓಕೆ, ಏನಾದ್ರೂ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಿ ಹೋಗೋಣ, ಮತ್ತೆ ಏನಾದ್ರೂ ನಾ ಚೇಂಜಸ್ ಮಾಡ್ಕೊಳ್ಳಿದ್ರೆ ಚೇಂಜಸ್ ಮಾಡ್ಕೊಳ್ಳೋಣ ಅಂತ. ಓಕೆ, ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡೋದ್ರೆ ಈ ನಂಬರ್ಗೆ, ಇದು ನನ್ನ ಟೆಲಿಗ್ರಾಮ್ ಚಾನಲ್, ಇದು ಯೂಟ್ಯೂಬ್ ಚಾನಲ್. ಇನ್ನು ನೆಕ್ಸ್ಟ್ ಯಾರು ಸಂತೋಷ್ ಲಾಡ್ ಫೌಂಡೇಶನ್ ನಲ್ಲಿ ಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ತರಕತ್ತೀವಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಸಂತೋಷ್ ಲಾಡ್ ಸರ್ ಅವರ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು. ಪ್ಲೇ ಸ್ಟೋರ್ ನಲ್ಲಿ ಸಿಗ್ತೈತಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿದ್ರಿ ಅಂತ ತಿಳ್ಕೊರಿ. ಬರುವ ದಿನಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನ ತರಕತ್ತೇವಿ. IAS ನೋಡ್ರಿ, IAS ಅನ್ನುವಂತಹ ದೊಡ್ಡ ಹುದ್ದೆ ಇವತ್ತ PC ಇಂತ್ರ ಹಿಡಿದು DC ಆಗೋ ಮಟ್ಟನು ತರಬೇತಿಯನ್ನು ಕೊಡುವಂತಹ ಕರ್ನಾಟಕದ ಏಕೈಕ ಒಂದು ಸಂಸ್ಥೆ ಅಂತಂದ್ರೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್. ಆದ ಕಾರಣದಿಂದ ನೀವೇನ್ ಮಾಡ್ರಿ ಅಂದ್ರೆ ಬೇಗ ಫೇಸ್ಬುಕ್ ಪೇಜ್ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡ್ರಿ. ನಮ್ಮನ್ನ ಏನ್ ಮಾಡ್ಬೇಕಂದ್ರೆ IAS ಮಾಡುವಂತಹ ಅಸ್ಪಿರೆಂಟ್ರಿಗೆ ಡೆಲ್ಲಿ ಇಂತ್ರ ಕೂಟಾದಿಂದ ಇರ್ತಕ್ಕಂಥ 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟೀಚರ್ನ ಕರೆಸಿ ಈ ತರ ಪಾಠ ಮಾಡ್ಬೇಕು ಅನ್ನೋದನ್ನ
ಮುಂಬರುವಂತಹ ಯೋಜನೆ ಆಗಿದೆ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ನಮ್ಗೆ ಸಪೋರ್ಟ್ ಮಾಡ್ಬೇಕು. ನಮ್ಗೆ ಸಪೋರ್ಟ್ ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ, ನೀವು ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ನ, ಇನ್ಸ್ಟಾಗ್ರಾಮ್ ಪೇಜ್ನ, ನಮ್ದು ಆ್ಯಪ್ ಐತೆ ನೋಡ್ರಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ, ಪ್ರತಿ ದಿನ ಅಪ್ಡೇಟ್ ಇರ್ತದೆ. ಓಕೆ, ಯಸ್. ಇನ್ನು ಸರ್ ನಿಮ್ಗೆ ಇನ್ನೂ ನಾವು ಆಫ್ಲೈನ್ ಕ್ಲಾಸ್ ಕೇಳ್ಬೇಕ್ರಿ ಅಂತಂದ್ರೆ ನೀವು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ಬೇಕು. ಓಕೆ, ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಸಬ್ಜೆಕ್ಟ್ ಅನ್ನ ಇವತ್ತಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.